निर्मलस्फटिकाकृतिम् आधारं सर्वविद्यानां हयग्रीवमुपास्महे समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिवरूपिणीम् நீயும் திருமகளும் நின்றாயால் குன்றெடுத்துப் பாயும் பனிமறைத்த பண்பாளா வாயில் கடை கழியா உள்புகா காமற் பூங்கோவல் இடை கழியே பற்றி நீ. ಇದೊಂದು ತಮಿಳ್ ಪಾಶುರ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆಯನ್ನು ಮುಂದೆ ವಿವರಿಸ್ತೀನಿ. ಹಿಂದಿನ ಪಾಠದಲ್ಲಿ ಆಳ್ವಾರಗಳ ಬಗ್ಗೆ ಒಂದು ವಿಷಯವನ್ನು ಪೀಠಿಕಾ ರೂಪದಲ್ಲಿ ತೆಗೆದುಕೊಂಡಿದ್ವು. ಅಲ್ಲಿ ಆಳ್ವಾರುಗಳು 12 ಮಂದಿ. ಅವರು ಯಾರ್ಯಾರು ಅವ್ರಿಗೆಲ್ಲರೂ ಕೂಡ ಸಾಕ್ಷಾತ್ ಶ್ರೀವೈಕುಂಠದಿಂದಲೇ ಅವತರಿಸಿ ಬಂದವರು, ನಾನಾ ರೂಪದಲ್ಲಿ ಬಂದವರು. ಕೆಲವರು ಶ್ರೀವೈಕುಂಠದಲ್ಲಿ ಪರಮಪದದಲ್ಲಿ ನಿತ್ಯ ಸೂರಿಗಳಾಗಿರುವಂಥ ಜೀವಿಗಳು, ಅವುಗಳು ಅವತಾರ ಮಾಡಿ ಬಂದರು. ಇನ್ನು ಕೆಲವರು ಭಗವಂತನ ಒಂದು ಚಿಹ್ನೆಗಳು, ವನಮಾಲೆಯಾಗಿರಬಹುದು ಅಥವಾ ಒಂದು ಶ್ರೀವತ್ಸವಾಗಿರಬಹುದು, ಅದರ ಒಂದು ಅಂಶವಾಗಿ ಅವತರಿಸಿ ಬಂದವರು ಭೂಲೋಕಕ್ಕೆ. ಇನ್ನು ಕೆಲವರು ಭಗವಂತನ ಆಯುಧಗಳಾಗಿ, ಶಂಖಚಕ್ರಾದಿ ಆಯುಧಗಳಾಗಿ ಅವತರಿಸಿ ಬಂದವರು. ಹೀಗೆ ಎಲ್ಲರೂ ಕೂಡ ಅಲ್ಲಿಂದಲೇ ಪರಮಪದದಿಂದಲೇ ಬಂದವರು ಎಂಬುದಾಗಿ ನೋಡಿಕೊಂಡು ಯಾರ್ಯಾರು ಯಾವ್ಯಾವ ಅಂಶ ಅನ್ನೋ ಲಿಸ್ಟನ್ನು ಕೂಡ ಹಿಂದಿನ ಪಾಠದಲ್ಲಿ ತೋರಿಸಿದ್ವು. ಅದನ್ನು ಗಮನಿಸ್ಕೋಬಹುದು. ಇವರಲ್ಲಿ ಸಾಮಾನ್ಯವಾದ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಭಗವಂತನಲ್ಲಿ ಆಳವಾಗಿ ಭಗವದ್ಭಕ್ತಿಯಲ್ಲಿ ಭಾವದಲ್ಲಿ ಆಳವಾಗಿ ಮುಳುಗಿದವರು ಈ ಆಳ್ವಾರುಗಳು. ಮುಳುಗಿ ಅವರ ಅನುಭವವನ್ನು ಹಾಗೇ ಹೇಳ್ಕೊಂಡವರು ಅಂತ ಹೇಳಿದ್ರೆ ವೈಶಿಷ್ಟ್ಯ ತಮಿಳು ಭಾಷೆಯಲ್ಲಿ ಹೇಳ್ಕೊಂಡವರು ಅಂತ ತಮಿಳಿನವರು ತುಂಬ ಕೊಂಡಾಡ್ತಾರೆ. ಶ್ರೀ ವೈಷ್ಣವ ತತ್ವವನ್ನು ವಿಶೇಷವಾಗಿ, ಅಂದರೆ ಶರಣಾಗತಿ ತತ್ವವನ್ನು ಅಥವಾ ಶ್ರೀಮನ್ನಾರಾಯಣ ಒಬ್ಬನೇ ಪರದೈವ ಅಂತ ಹೇಳೋ ವಿಷಯವನ್ನು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಎಲ್ಲವನ್ನು ಕೂಡ ತಮ್ಮ ಪಾಶುರಗಳಲ್ಲಿ ಹೇಳ್ಕೊಂಡವರು. ಮತ್ತು ಅನೇಕ ದಿವ್ಯ ದೇಶಗಳು, 108 ದಿವ್ಯ ದೇಶಗಳು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಹೋದ್ಸಲ. ಅಂಥ ದಿವ್ಯ ದೇಶಗಳನ್ನು ದರ್ಶನ ಮಾಡಿ, ಕ್ಷೇತ್ರಾಟನದಲ್ಲಿ ದರ್ಶನ ಮಾಡಿ, ಆ ದಿವ್ಯ ಮೂರ್ತಿಗಳನ್ನು, ಅದರ ವೈಭವವನ್ನು ಕೊಂಡಾಡಿದವರು, ಪಾಶುರಗಳ ಮೂಲಕ ಕೊಂಡಾಡಿದವರು ಈ ಆಳ್ವಾರುಗಳು. ಇದು ಸಾಮಾನ್ಯವಾಗಿ ಅವರ ಒಂದು ಕಿರು ಪರಿಚಯ. ಅದನ್ನು ಹಿಂದಿನ ಒಂದು ಪಾಠದಲ್ಲಿ ಗಮನಿಸಿದ್ವು. ಇವತ್ತು ಒಂದೊಂದೇ ಆಳ್ವಾರನ ವಿಷಯವನ್ನು ತೆಗೆದುಕೊಂಡು ನಾವು ಪಾಠವನ್ನು ಮುಂದುವರಿಸೋಣ. ಒಂದೊಂದೇ ಆಳ್ವಾರಗಳನ್ನ ಹೇಳೋದ್ರಲ್ಲೂ ಕೂಡ ಇವತ್ತು ತೆಗೆದುಕೊಳ್ಳೋದು ಮೊದಲ ಆಳ್ವಾರುಗಳು ಅಂಥೇಳಿ 3 ಜನ ಆಳ್ವಾರುಗಳು. ಅವ್ರನ್ನ ಒಟ್ಟಿಗೆ ಸೇರಿ ತಗೊಳ್ಳೋಣ. ಮೊದಲ ಆಳ್ವಾರುಗಳಂತಲೇ ಹೇಳೋದು ಅವರನ್ನು. ಆಳ್ವಾರುಗಳಲ್ಲಿ ಮೊದಲಿಗರು 3 ಅಂಥ 3 ಬಗ್ಗೆ ಒಟ್ಟಿಗೆ ತೆಗೆದುಕೊಂಡು ಹೇಳೋಣ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಹಿಂದೆ ನಾವು ಗಮನಿಸಿದ ಹಾಗೆ ಪೊಯ್ಗೈ ಆಳ್ವಾರ್, ಭೂದತ್ತಾಳ್ವಾರ್, ಪೇಯಾಳ್ವಾರ್ ಎಂಬುದಾಗಿ 3 ಜನ. ಯಾತಕ್ಕೆ ಇವ್ರನ್ನ ಒಟ್ಟಿಗೆ ತೆಗೆದುಕೋತೀವಿ ಅಂದರೆ, ಒಂದು ಕಾರಣ, ಇವರು ಸಮಕಾಲೀನರು ಅನ್ನೋ ಒಂದು ಪ್ರತೀತಿ ಇದೆ.
ಆದರೆ ಯಾವ ಕಾಲದವರು ಇವರು ಅನ್ನೋದ್ರ ಬಗ್ಗೆ ಖಚಿತವಾದ ಒಂದು ಮತ ಇಲ್ಲ. ಪ್ರಾಯಶಃ ಇವರು ಸಂಪ್ರದಾಯದ ಪ್ರಕಾರ ದ್ವಾಪರ ಯುಗದ ಕೊನೆಯಲ್ಲಿ ಇದ್ದವರು ಅನ್ನೋ ಒಂದು ತರಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ಒಂದು ವಿಷಯ. ಅಂತ ಕಾಲದ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಯಾವ ಮಾಸದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ಅನ್ನೋದು ಮಾತ್ರ ಡೀಟೇಲ್ಸ್ ಇದೆ. ಅದು ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ನಮಗೆ. ಸಂಪ್ರದಾಯದಲ್ಲಿ ಅದು ಖಚಿತವಾಗಿದೆ. ಎರಡನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ಇವರ ತಂದೆ ತಾಯಿ ಯಾರು ಒಂದು ಗೊತ್ತಿಲ್ಲ. ಇವರು ಮೂವರಿಗೂ ತಂದೆ ತಾಯಿಗಳ ಬಗ್ಗೆ ವಿಷಯ ಗೊತ್ತಿಲ್ಲ. ಹೇಗೆ ಹುಟ್ಟಿದ್ರು ಅಂತ ಗೊತ್ತಿಲ್ಲ. ಅದನ್ನ ಇವರನ್ನು ಅಯೋನಿಜರು ಅಂತ ಕರೀತಾರೆ. ಅಯೋನಿಜರು ಅಂತ ಹೇಳಿದ್ರೆ ಹಿಂದೆ ಹೇಳಿದ ಹಾಗೆ ಯೋನಿಜರಲ್ಲ, ತಾಯಿಯ ಗರ್ಭದಿಂದ ಬಂದವರಲ್ಲ ಎಂಬುದಾಗಿ ಒಂದು ಪ್ರತೀತಿ ಇದೆ. ಆದ್ದರಿಂದ ಇವರುಗಳು 3 ಜನರು ಕೂಡ ಅಯೋನಿಜರು ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಪೊಯ್ಗೆ ಆಳ್ವಾರ್ ಅನ್ನೋರು ಕಾಂಚಿ ನಗರದ ಬಳಿ ಇರುವಂಥ ವೇಗವತಿ ನದಿ, ಅದರ ಹತ್ತಿರ ತಿರುವೆಕ್ಕ ಅನ್ನೋ ಒಂದು ದಿವ್ಯ ದೇಶ ಇದೆ. ಅದರಲ್ಲಿ ಒಂದು ತಾವರೆಯ ತಟಾಕದಲ್ಲಿ ಜನಿಸಿದವರು ಎಂಬುದಾಗಿ ಒಂದು ಪ್ರತೀತಿ ಇದೆ. ತಮಿಳಲ್ಲಿ ತಟಾಕ ಅನ್ನೋದಕ್ಕೆ ಪೊಯ್ಗೈ ಅಂತ ಹೇಳ್ತಾರೆ. ಆದ್ದರಿಂದ ಆ ತಟಾಕದಲ್ಲಿ ಪೊಯ್ಗೆಯಲ್ಲಿ ಇವರು ಜನಿಸಿದ್ರಿಂದ ಇವರನ್ನ ಪೊಯ್ಗೆ ಆಳ್ವಾರ್ ಎಂಬುದಾಗಿ ಕರೆಯುವ ಒಂದು ರೂಢಿ ಬಂದಿದೆ. ಇವರು ಐಪಿಸಿ ಮಾಸಂ ಅಂದರೆ ಆಶ್ವೇಜ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು. ಇವರು ಶಂಖದ ಒಂದು ಅವತಾರ, ಶಂಖ ಅಂಶದಿಂದ ಅವತರಿಸಿ ಬಂದವರು ಎಂಬುದಾಗಿ ಒಂದು ಪ್ರತೀತಿ ಇದೆ. ಎರಡನೇದಾಗಿ ಭೂತತಾಳ್ವಾರ್ ಅಂತ ಹೇಳೋರು ಮಾಮಲ್ಲಪುರಂ ಅಂತ ಚೆನ್ನೈ ಹತ್ತಿರ ಇದೆ. ಅದು ಕೂಡ ಚೆನ್ನೈ ಹತ್ತಿರವೇ ಇರೋದು. ಅವರು ಕೂಡ ಐಪಿಸಿ ಮಾಸ ಅಂದರೆ ಆಶ್ವೇಜ ಮಾಸದಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು. ಇದು ಕೂಡ ಒಂದು ಸ್ವಾರಸ್ಯಕರವಾದ ವಿಷಯ. ಶ್ರವಣ ಆದಮೇಲೆ ಧನಿಷ್ಠ ಬರುತ್ತೆ. ಆದ್ದರಿಂದ ವಾಸ್ತವವಾಗಿ ಮಾರನೇ ದಿವಸ ಈ 3 ಜನರು ಕೂಡ ಒಬ್ಬರಾದ್ಮೇಲೆ ಒಬ್ಬರು 3 ದಿವಸ ಕನ್ಸಿಕ್ಯೂಟಿವ್ ಡೇಸಲ್ಲಿ ಹುಟ್ಟಿದವರು ಅಂಥೇಳಿ ಹೇಳ್ತಾರೆ. ಅದೇ ತಿಂಗಳು ಅದೇ ವರ್ಷ ಒಂದಾದ್ಮೇಲೆ ಒಂದು 3 ನಕ್ಷತ್ರಗಳಲ್ಲಿ ಹುಟ್ಟಿದವರು ಅಂಥೇಳಿ ಹೇಳ್ತಾರೆ. ಇವರು ಕೂಡ ನೀಲೋತ್ಫಲ ಅನ್ನೋ ಒಂದು ಒಂದು ಹೂವಿನ ಇದರಲ್ಲಿ ಹುಟ್ಟಿದವರು ಎಂಬುದಾಗಿ ಪ್ರತೀತಿ ಇದೆ. ಇದು ಭಗವಂತನ ಗದೆಯ ಅಂಶದಿಂದ ಅವತರಿಸಿದವರು ಇವರು ಎಂಬುದಾಗಿ ಸಂಪ್ರದಾಯದಲ್ಲಿ ಹೇಳ್ತಾರೆ. ಹಾಗೆ ಮೂರನೆಯವರು ಪೇಯಾಳ್ವಾರ್ ಅಂತ. ಇವರು ಚೆನ್ನೈ ಒಳಗೆ ಇರುವಂಥ ಮೈಲಾಪುರ್ ಅಂತ ಈಗಲೂ ಇದೆ ಮೈಲಾಪುರ. ಆ ಮೈಲಾಪುರದಲ್ಲಿ ಆದಿಕೇಶವ ಪೆರುಮಾಳ್ ಸನ್ನಿಧಿಯಲ್ಲಿ ಒಂದು ಬಾವಿಯಲ್ಲಿ ಅಥವಾ ಬಾವಿಯ ಬಳಿಯಲ್ಲಿ ಹುಟ್ಟಿದವರು ಅನ್ನೋ ಒಂದು ಪ್ರತೀತಿ ಇದೆ. ಇವರು ಕೂಡ ಅದೇ ಆಶ್ವೇಜ ಮಾಸ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರು ಅಂತ. ಅಂದರೆ 3 ಕಂಠೆ ಶ್ರವಣ, ಧನಿಷ್ಠ, ಶತಭಿಷ 3 ಆಯಿತು. ಒಬ್ಬರಾದ್ಮೇಲೆ ಒಬ್ಬರು ಹುಟ್ಟಿದ್ದಾರೆ ಅಂತ. ಇದು ಭಗವಂತನ ಒಂದು ಖಡ್ಗ ಆಯುಧ, ಅದರ ಒಂದು ಅಂಶದ ಅವತಾರ ಎಂಬುದಾಗಿ ನಾವು ಕೇಳ್ತೀವಿ. ಇವರು ಒಬ್ಬೊಬ್ಬರು ಕೂಡ 3 ಜನರು 100 ಪಾಶುರಗಳನ್ನು, ತಮಿಳು ಪ್ರಬಂಧಗಳನ್ನು ಅಂದಾದಿ ಸ್ಟೈಲ್ ಅಂದರೆ ಅಂತ್ಯಾದಿ, ತಮಿಳಲ್ಲಿ ಅಂದಾದಿ ಅಂತ ಹೇಳ್ತಾರೆ. ಅಂತ್ಯಾದಿ ಅಥವಾ ಅಂತಾದಿ ಅಂತ ನಾವು ಹೇಳ್ತೀವಲ್ಲ, ಈ ಹುಡುಗರೆಲ್ಲ ಆಟ ಆಡ್ತಾರಲ್ಲ, ಒಬ್ರು ಏನಾದರೂ ಹೇಳಿದ್ರೆ ಅದರ ಅಂತ್ಯ ಭಾಗ ಯಾವುದಿದೆಯೋ, ಅಂತ್ಯ ಅಕ್ಷರ ಅಥವಾ ಅಂತ್ಯ ಪದ ಅದನ್ನು ಹಿಡ್ಕೊಂಡು ಮುಂದಿನ ಒಂದು ಶ್ಲೋಕದ ಆರಂಭ ಆಗಬೇಕದು. ಒಂದರ ಹಿಂದಿನದ ಅಂತ್ಯ ಮತ್ತು ಮುಂದಿನದ ಆರಂಭ ಎರಡೂ ಸೇಮ್ ಆಗಿರಬೇಕು ಅನ್ನೋದು ಎಲ್ಲ. ಕೆಲವು ಸಲ ಪದವನ್ನು ಹೇಳ್ತಾರೆ, ಕೆಲವು ಸಲ ಅಕ್ಷರವನ್ನು ಹೇಳ್ತಾರೆ, 2 ಥರ ಉಂಟು. ಅದೇ ತರಹ ಅಂದಾದಿ ಸ್ಟೈಲ್ ಅಂತ ಹೇಳಿದ್ರೆ ಇದು ಒಂದು ಹೀಗೆ ಒಂದಕ್ಕೊಂದು ಹೆಣ್ಕೊಂಡು ಪದ್ಯಗಳೆಲ್ಲ ಬರುತ್ತೆ, ಹಿಂದಿಂದು ಮುಂದಿಂದು ಹೀಗೆ ಬರುತ್ತೆ. ಇದರಲ್ಲಿ ಅನೇಕ ಸಲ ತಮಿಳಲ್ಲಿ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ 2ನೇ ಅಕ್ಷರ ಪ್ರಾಸ ಇರುತ್ತೆ. 2ನೇ ಅಕ್ಷರ ಪ್ರಾಸ ಅನ್ನೋದು ಸಾಮಾನ್ಯವಾಗಿ ಕಷ್ಟ ಅಂತಾರೆ ಬೇರೆ ಭಾಷೆಗಳಲ್ಲಿ, ಆದರೆ ತಮಿಳಲ್ಲಿ ಅದರದ್ದೇ ಆದ ಒಂದು ವೈಶಿಷ್ಟ್ಯ.
ಸುಲಭ ಆಗಿರುತ್ತೆ. ಅಂದ ವಂದ ಅಂತೇಳಿ ಇಂದ ಅಂತಿದೆಯಲ್ಲ, ಅದು ಎರಡನೇ ಅಕ್ಷರ, ಅದು ಕಾಮನ್ ಆಗಿರುತ್ತೆ ಪದಗಳಲ್ಲಿ. ಆ ತರಹನೂ ಸೇರಿಕೊಂಡಿರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಇವರು ಒಬ್ಬೊಬ್ಬರು ಕೂಡ ಹಿಂದೆ ಹೇಳ್ದಂಗೆ 100 ಪಾಶರಗಳನ್ನು ರಚಿಸಿದ್ದಾರೆ ಅಂತ ಹೇಳಿದ್ರೆ ಕೂತ್ಕೊಂಡು ಕಷ್ಟಪಟ್ಟು ಯೋಚನೆ ಮಾಡಿ ಬರೆದಿದ್ದು ಅಂತಲ್ಲ, ಅನುಭವ ಹಾಗೆ ಒಂದು ಪಾಶರವಾಗಿ ಹೊರಗೆ ಬಂದಿದ್ದು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇದರಲ್ಲಿ ಪೊಯ್ಗೆಯಾಳ್ವಾರ್ ವಿಷಯ ಮೊದಲು ಗಮನಿಸೋಣ, ಆಮೇಲೆ ಭೂದತ್ತಾಳ್ವಾರ್, ಆಮೇಲೆ ಪೇಯಾಳ್ವಾರ್ ಅಂತ ಆರ್ಡ್ರಾಗಿ ಹೋಗೋಣ. ಒಂದು ಪೊಯ್ಗೆಯಾಳ್ವಾರ್ ವಿಷಯದಲ್ಲಿ ಈ ಏನು ವೈಶಿಷ್ಟ್ಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ವೈಷ್ಣವದ ಬಗ್ಗೆ, ವೈಷ್ಣವ ಮತದ ವಿಷಯದಲ್ಲಿ ತಮಿಳಿನಲ್ಲಿ ಪ್ರಾರಂಭ ಮಾಡಿದವರು ಅಂತ. ಅಲ್ಲಿವರೆಗೂ ತಮಿಳಿನಲ್ಲಿ ವೈಷ್ಣವ ಮತದ ಬಗ್ಗೆ ವಿವರಣೆಗಳು ಹೆಚ್ಚಾಗಿರಲಿಲ್ಲ. ಇವರು ಬಂದ ಮೇಲೆ ಇವರು ವಿಶೇಷವಾಗಿ ಅದನ್ನು ತಗೊಂಬಂದರು. ಅದು ಹೇಗೆ ಅಂತ ಹೇಳಿದ್ರೆ, ಇವರು ಶಂಖದ ಒಂದು ಅಂಶವಾಗಿ ಹುಟ್ಟಿದಾಗ ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ಒಂದು ಶಂಖನಾದ ಮಾಡಿಬಿಟ್ಟು ಕಾರ್ಯ ಪ್ರಾರಂಭ ಆಗುತ್ತೆ. ಹಾಗೆ ವೈಷ್ಣವ ಮತವನ್ನು ಇವರು ತಮಿಳು ಭಾಷೆಯಲ್ಲಿ ತಗೊಂಬಂದು ಅದು ಪ್ರಾರಂಭ ಮಾಡಿದವರು, ಶಂಖನಾದದ ಮೂಲಕ ಪ್ರಾರಂಭ ಮಾಡ್ದಂಗೆ ಇದೆ ಅಂಥೇಳಿ ಹಿರಿಯರು ಕೊಂಡಾಡ್ತಾರೆ. ಇವ್ರ ಬಗ್ಗೆ ಶ್ರೀ ವೈಷ್ಣವದಲ್ಲಿ ಮುಖ್ಯವಾದ ಅಂಶಗಳು ಅಂತ ಹೇಳಿದ್ರೆ, ಭಗವಂತನ ಒಂದು ದರ್ಶನ, ಅದೇ ಪರಮಪ್ರಾಪ್ತಿ ಎಂಬುದಾಗಿ. ಅದನ್ನು ಪಡ್ಕೊಂಡ ಮೇಲೆ ಆನಂದಮಯವಾದ ಒಂದು ಜೀವನವನ್ನು ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಹೇಳ್ತಾರೆ. ಹಾಗೆ ಮಾಡಬೇಕಾದ್ರೆ, ಅವನ ದರ್ಶನವಾಗಬೇಕಾದ್ರೆ ನಮ್ಮ ಪಾಪಗಳೆಲ್ಲ ನಾಶವಾಗಬೇಕು ಅಂತ. ನಾಶ ಮಾಡಿಕೊಂಡ ಮೇಲೆ ಅವನ ಒಂದು ದರ್ಶನವಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಅದರಿಂದ ಅದು ಕೂಡ ಒಂದು ವಿಷಯವಾಗುತ್ತೆ. ಇದೆಲ್ಲ ಆಗಬೇಕಾದ್ರೆ ಒಂದು ಇಂದ್ರಿಯಗಳ ಒಂದು ಸಂಯಮ ಬೇಕಾಗತ್ತೆ. ಅದಿದ್ದರೆ ಪಾಪಗಳ ನಾಶವಾಗುತ್ತೆ, ಅದು ಮುಂದಕ್ಕೆ ಭಗವದ್ ದರ್ಶನಕ್ಕೆ ಕಾರಣವಾಗುತ್ತೆ ಅಂತ ಹೀಗೆ ಒಂದೊಂದೇ ಲಿಂಕ್ ಮಾಡ್ಕೊಂಡು ಬರ್ತಾರೆ. ಹೀಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶರಣಾಗತಿ ತತ್ವವನ್ನು ವಿಶೇಷವಾಗಿ ಇದು ಉಪದೇಶ ಮಾಡುತ್ತೆ. ಈ ಶ್ರೀ ವೈಷ್ಣವ ತತ್ವ ಅನ್ನೋದು ಶರಣಾಗತಿ ಅಂತ ಹೇಳಿದ್ರೆ ಭಗವಂತನಲ್ಲೇ ಶರಣ ಹೊಂದೋದು, ಅದು ಒಂದೇ ಉಪಾಯ ಎಂಬುದಾಗಿ ಇಟ್ಕೊಂಡಿರ್ತಾರೆ. ಭಕ್ತಿ ಅನ್ನೋದು ಅದಕ್ಕೆ ಪೋಷಕವಾಗಿ ಬರುತ್ತೆ ಅನ್ನೋ ವಿಷಯವನ್ನು ಹೇಳ್ತಾರೆ. ಇಷ್ಟು ಅಂಶಗಳನ್ನು ಸಾಮಾನ್ಯವಾಗಿ ಈ ಆಳ್ವಾರುಗಳೆಲ್ಲ ತಮ್ಮ ಪಾಶರಗಳಲ್ಲಿ ಹಾಗೆ ವಿಶದಪಡಿಸ್ತಾರೆ, ವಿಸ್ತಾರವಾಗಿ ಹೇಳ್ತಾರೆ. ಒಂದು ಭಗವದ್ ದರ್ಶನ ಅನ್ನೋದನ್ನು ತಾವು ಅನುಭವಿಸಿದ್ದನ್ನು ಹಾಗೆಯೇ ಪೂಜ್ಯ ಸ್ವಾಮಿಗಳು ಪಚ್ಚೆಯಾಗಿ ಹೇಳ್ತಾರಪ್ಪ ಅಂತ ಹೇಳ್ತಾರಲ್ಲ, ಹಾಗೆ ಹಸಿಯಾಗಿ ಹೇಳೋವಂಥವರು. ಹೀಗೆ ನೋಡಿದೆ ನಾನು ಅಂತ ಘೋಷಣೆ ಮಾಡ್ಕೋತಾರೆ. ಅಂಥ ಪದ್ಯಗಳು ತುಂಬ ಬರುತ್ತೆ, ಹೇರಳವಾಗಿರುತ್ತೆ ಇದರಲ್ಲಿ. ಅದನ್ನು ಕೆಲವೆಲ್ಲ ಗಮನಿಸ್ಬೋದು ನಾವು. ಇದರಲ್ಲಿ ಮೊದಲನೇದಾಗಿ ಇದು ಹೇಗೆ ಬಂತು ಈ ಪಾಶರ, ಮೊದಲನೇ ಪಾಶರ ಅನ್ನೋ ಘಟನೆಯನ್ನು ಮುಂದೆ ವಿವರಿಸೋಣ. ಈಗ ಅವ್ರು ಹೇಳೋ ವಿಷಯದ ಕಡೆ ಗಮನ ಕೊಡೋಣ. ಇವುಗಳು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಒಂದು ದೀಪದ ಬಗ್ಗೆ ಹೇಳ್ತಾ ಪ್ರಾರಂಭ ಮಾಡ್ತಾರೆ. ದೀಪವನ್ನು ಬೆಳಗಿಸ್ತೀನಿ ಅಂತ. ಯಾರಿಗೆ ಅಂತ ಹೇಳಿದ್ರೆ, ಆ ನಾರಾಯಣನಿಗೆ ದೀಪವನ್ನು ಬೆಳಗಿಸ್ತೀನಿ ಅಂತ ಹೇಳುವಾಗ ಕವಿಗಳು ಆಗಿದ್ದಾರೆ ಇವರು. ಅದರಿಂದ ಸ್ವಾರಸ್ಯಕರವಾಗಿ ಕವಿತ್ವವನ್ನು ಉಪಯೋಗಿಸ್ಕೊಂಡು ಆ ದೀಪದ ಬಗ್ಗೆ ಹೇಳ್ತಾರೆ. ಹೇಳುವಾಗ ಅವರ ಮೊದಲನೇ ಪಾಶರ ಪೊಯ್ಗೆಯಾಳ್ವಾರ್ದು, ವಯ್ಯಂ ತಗಳಿಯಾಗ ವಾರ್ಕಡಲೆ ನೆಯ್ಯಾಗ வெய்ய கதிரோன் விளக்காக செய்ய சுடராழி யான் அடிக்கே ಶೂಟಿಯನ್ ಸೊನ್ಮಾಲೆ ಎಡರಾಳಿ ನೀಂಗಗವೇ ಎಂದು ಎಂಬುದಾಗಿ. ಇದು ತಮಿಳು ಗೊತ್ತಿಲ್ಲದೆ ಇರೋರಿಗೆ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ, ಏನು ಅಂತಲೇ ಅರ್ಥವಾಗಲ್ಲ. ಈ ಸಂಸ್ಕೃತ ಭಾಷೆ ಗೊತ್ತಿಲ್ಲದೆ ಇದ್ರೆ ಸಂಸ್ಕೃತ ಶ್ಲೋಕಗಳು ಹೇಳ್ತಾ ಇದ್ದರೆ ಹೇಗೋ ಹಾಗೆ ಅಂತ ಇಟ್ಕೋಬಹುದು. ಆವಾಗ ಸುಮ್ಮನೆ ಅದು ಕೇಳಿ ಸಂತೋಷ ಪಡ್ತೀವಿ. ಹಾಗೆ ಇದನ್ನು ಕೂಡ ಒಂಥರ ಕೇಳಿ ಸಂತೋಷ ಪಡ್ಬೋದು. ಇದು ತುಂಬ ಪ್ರಾಸಬದ್ಧವಾಗಿರುತ್ತೆ ಇದೆಲ್ಲ. ಆಮೇಲೆ ಕೇಳೋಕ್ಕೂ ಕೂಡ ಒಳ್ಳೆ ಶುದ್ಧವಾದ ತಮಿಳಾಗಿರುತ್ತೆ, ಆಗಿನ ಕಾಲದ ತಮಿಳಾಗಿರುತ್ತೆ. ಆಮೇಲೆ ತಮಿಳು ಗೊತ್ತಿರೋರಿಗೂ ಕೂಡ ಎಲ್ಲ ಪದಗಳಿಗೂ ಅರ್ಥ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಷ್ಟವೇ ಆಗಿರುತ್ತೆ. ಇರಲಿ,
ಅದರ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಹೇಳಿದ್ರೇ ತಮಿಳು ಪಾಶರ ಹೇಳಿದ್ರೆ ನಮಗೊಂಥರ ಖುಷಿ ಬರುತ್ತೆ, ಸಂತೋಷವಾಗುತ್ತೆ. ಆ ದೃಷ್ಟಿಯಿಂದ ಅದನ್ನು ಹೇಳ್ಬಿಡ್ತೀವಿ ಅಷ್ಟೇ. ಬರೀ ಅರ್ಥ ಮಾತ್ರ ಹೇಳ್ಕೊಂಡು ಹೋಗ್ಬೋದು, ಅದಕ್ಕಿಂತ ಪಾಶರ ಹೇಳಿ ಅರ್ಥ ಹೇಳಿದ್ರಾಗ ಇನ್ನೂ ಸ್ವಾರಸ್ಯವಾಗಿರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೀಪವನ್ನು ಬೆಳಗಿಸ್ಬೇಕಾದ್ರೆ ಇವರು ಕವಿತ್ವ ನೋಡಿ ಹೇಗೆ, ಇಡೀ ಭೂಮಂಡಲವನ್ನೇ ಒಂದು ಅಗಲಾಗಿ ದೀಪವಾಗಿ, ನಾನು ದೀಪಕ್ಕೊಂದು ಇದು ಬೇಕಲ್ಲ, ಒಂದು ಬೇಯಿಸ್ಬೇಕಲ್ಲ, ಆ ತರಹ ಅದನ್ನು ಇಡೀ ಭೂಮಂಡಲವನ್ನೇ ಹಾಗೆ ಮಾಡ್ಕೋತೀನಿ ನಾನು. ಹಾಗೆ ವಾರ್ಕಡಲೆ ನೆಯ್ಯಾಗ ಅಂತ ಇಡೀ ಸಮುದ್ರಗಳಿದೆಯಲ್ಲ, ಆ ಸಮುದ್ರಗಳೇ ತುಪ್ಪವಂತೆ. ದೀಪ ಸ್ತಂಭ ದೀಪ ಇದೆಯಲ್ಲ, ಅದರ ಒಳಗಡೆ ತುಪ್ಪ ಹಾಕಬೇಕು. ಆ ತುಪ್ಪ ಯಾವುದಪ್ಪ ಅಂತ ಹೇಳಿದ್ರೆ ಈ ಸಮುದ್ರಗಳೇ ತುಪ್ಪವಾಗಿದೆಯಂತೆ. ವಯ್ಯ ಕದಿರೋನ್ ಬೆಳಕಾಹ, ಆ ಸೂರ್ಯ ಇದಲ್ಲ, ಅವನ ಬೆಳಕಿದೆಯಲ್ಲ, ಅದೇನೇ ಒಂದು ದೀಪವಾಗತ್ತೆ. ಇದೆರಡು ಸೇರಿದಾಗ ದೀಪ ಬೆಳಗುತ್ತಲ್ಲ ಅದು. ಇಂಥ ಒಂದು ವಿಶೇಷವಾದ ಒಂದು ದೀಪವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಸುಡರಾಳಿಯಾನ್ ಅಡಿಕೆ ಶೂಟಿ, ಸುಡರಾಳಿಯಾನ್ ಅಡಿಕೆ ಅಂತ ಹೇಳಿದ್ರೆ ಯಾವನು ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೋ ಅಂಥವನ ಪಾದ ಪದ್ಮಗಳಿಗೆ ಇದನ್ನು, ಸುಡರಡಿಗಳಿಗೆ ಇದನ್ನು ಸಮರ್ಪಣೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಇವರು ಸಮರ್ಪಣೆ ಮಾಡೋದು ಯಾವುದು ಅಂತ ಹೇಳಿದ್ರೆ ಶೊಲ್ಮಾಲೈ, ಇವನ ಕವಿತೆಯನ್ನು, ಹಾಡುಗಳನ್ನು, ಪಾಶರಗಳನ್ನು, ಪ್ರಬಂಧವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಒಂದು ಮಾಲೆಯಾಗಿ ಕಟ್ಟಿ ಅದನ್ನು ಮೊದಲು ದೀಪ ಬೆಳಗಿಸ್ತೀನಿ, ಆಮೇಲೆ ಒಂದು ಹಾರ ಹಾಕ್ತೀನಿ ಅವನಿಗೆ, ಅವನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಆ ಹಾರ ಯಾವುದಪ್ಪ ಅಂತ ಹೇಳಿದ್ರೆ ಈ ಪಾಶಗಳಲ್ಲೇ ಸೇರಿ ಒಂದಕ್ಕೊಂದು ಹೇಳ್ಕೊಂಡಿದೆಯಲ್ಲ, ಅದೆಲ್ಲ ಸೇರಿಸಿ ಅವನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಏನಪ್ಪ ಪ್ರಯೋಜನ ಅಂತ ಕೇಳಿದ್ರೆ, ಇಡರಾಳಿ ನೀಂಗುಗವೇ ಎಂದು ಅಂತ. ನನ್ನ ಸಾಧನೆಗೆ ಒಂದು ಮಧ್ಯೆ ಆಬ್ಸ್ಟಕಲ್ಸ್ ಎಲ್ಲ ಬರುತ್ತಲ್ಲ, ಇದೆಲ್ಲ ಹೋಗಲಿ, ತೊಲಗಲಿ, ಆಬ್ಸ್ಟಕಲ್ಸ್ ಎಲ್ಲ ತೊಲಗಲಿ, ಇಡರುಗಳೆಲ್ಲ ತೊಲಗಲಿ ಎಂಬುದಾಗಿ, ಅದಕ್ಕಾಗಿ ನಾನು ಮಾಡ್ತೀನಿ ಅಂಥೇಳಿ ಹೇಳ್ಕೊಂಡು ಸಮರ್ಪಣೆ ಮಾಡ್ತಾರೆ ಅಂತ. ಇದು ಒಂದಾಯಿತು. ಇದನ್ನೇ ಇನ್ನೊಬ್ಬ ಆಳ್ವಾರು ಇನ್ನೊಂದು ಥರ ಹೇಳ್ತಾರೆ. ಅಂದರೆ ಇದು ಯಾತಕ್ಕೆ ಅಂತ ಹೇಳಿದ್ರೆ, ಅವರ ಮನಸ್ಸು ಹಾಗಿತ್ತು, ಇಡೀ ವಿಶ್ವವನ್ನೇ, ಪ್ರಕೃತಿಯನ್ನೇ ಅವರು ಭಾವಿಸ್ಕೊಂಡು ಅದರಲ್ಲಿ ಒಂದು ದೀಪವನ್ನು ಬೆಳಗಿಸಿ ಆ ಪ್ರಕೃತಿ ಹಿಂದೆ ಬೆಳಗ್ತಾ ಇರೋವಂಥ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥ ಒಂದು ಭಾವ ಅವರಿಗೆ ಉಂಟಾಯಿತು. ಅದನ್ನು ಮಾಡ್ತಾರೆ. ಅದು ಎಲ್ಲರೂ ಹಾಗೆ ಮಾಡೋಕ್ಕಾಗತ್ತಾ, ಅದನ್ನು ಇದು ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರೆ ಅದು ಕಷ್ಟ. ಅದಕ್ಕೋಸ್ಕರವೋ ಏನೋ ಗೊತ್ತಿಲ್ಲ, ಇನ್ನೊಬ್ಬರು ಇನ್ನೊಂದು ಥರ ಹೇಳ್ತಾರೆ ಅದನ್ನೇ. ಅನ್ಬೇ ತಗಳಿಯಾಕ ಆರ್ವಮೇ ನೆಯ್ಯಾಹ ಇನ್ಬುರುಹ ಸಿಂಧೈ ಇಡುತಿರಿಯಾಕ நண்புருகி ஞானச் சுடர் விளக்கೇಟಿನೇನ್ ನಾರಣರ್ಕೆ ಜ್ಞಾನ ತಮಿಳ್ ಪುರಿಂದ ನಾನ್ ಎಂಬುದಾಗಿ ಹೇಳ್ತಾರೆ. ಇವರು ಒಂದು ದೀಪವನ್ನು ಇಟ್ಕೊಂಡಿದ್ದಾರೆ. ಯಾವುದಪ್ಪ ದೀಪ ಅದು ಅಂತ ಹೇಳಿದ್ರೆ ಅನ್ಬೇ ತಗಳಿಯಾಗ ಅಂತಾರೆ. ಅನ್ಬು ಅಂತ ಹೇಳಿದ್ರೆ ಪ್ರೀತಿ. ಪ್ರೀತಿ ಅಂದರೆ ಇಲ್ಲಿ ಭಕ್ತಿ, ಭಗವಂತನಲ್ಲೇ ಇಡುವ ಪ್ರೀತಿಗೆ ಭಕ್ತಿ ಅಂತ ಹೆಸರು. ಭಕ್ತಿಯನ್ನೇ ನಾನು ಒಂದು ದೀಪದ ಒಂದು ಪಾತ್ರೆಯಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ತುಪ್ಪ ಬೇಕಲ್ಲ, ಆ ತುಪ್ಪ ಯಾವುದಪ್ಪ ಅಂತ ಹೇಳಿದ್ರೆ ಆರ್ವಮ್ ಅಂತ ಹೇಳ್ತಾರೆ. ಆರ್ವಮ್ ಅಂತ ಹೇಳಿದ್ರೆ ಒಂದು ಯಾರ್ನಿಂಗು, ನನಗೆ ಬೇಕು 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 ಅಂತ ಒಂದು ಹಂಬಲ ಉಂಟಾಗಬೇಕಲ್ಲ ಅದು. ಒಂದು ಭಕ್ತಿ ಮಾತ್ರ ಇದ್ರೆ ಸಾಲದು. ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಒಂದಾಗುವಿಕೆ ಅನ್ನೋದು ಭಕ್ತಿ. ಆ ಭಗವಂತನ ಒಂದಾಗುವಿಕೆ ಅಂತ ಆಗಬೇಕಾದ್ರೆ ನನಗೆ ಭಗವಂತ ಬೇಕು 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 ಅನ್ನೋ ಒಂದು ಹಂಬಲ ಉಂಟಾಗಬೇಕು. ಅದು ಸೇರಿಕೊಂಡಾಗ ತಾನೇ ಮುಂದಕ್ಕೆ ಪ್ರಯೋಜನವನ್ನು ಕೊಡುತ್ತೆ. ಆದ್ದರಿಂದ ಆ ಭಕ್ತಿ ಜೊತೆಯಲ್ಲಿ ಆ ಪಾತ್ರೆಯಲ್ಲಿ ನೀವು ಯಾವುದನ್ನು ಹಾಕಬೇಕಪ್ಪ ಅಂತ ಹೇಳಿದ್ರೆ ಈ ಆರ್ವಂ ಹಂಬಲವನ್ನು ತುಪ್ಪವನ್ನು ಸೇರಿಸ್ತೀನಿ, ನಾನು ಇಡ್ತೀನಿ ಅಂತ. ಆಮೇಲೆ ಅದಕ್ಕೊಂದು ಭಕ್ತಿ ಬೇಕಲ್ಲ, ವರ್ತಿ ಬೇಕಲ್ಲ. ಯಾವುದಪ್ಪ ಅಂತ ಹೇಳಿದ್ರೆ ಇನ್ಬುರುಹ ಸಿಂಧೈ ಹಿಡಿದಿರಿಯಾ. ಈಗ ಅವನನ್ನು ತುಂಬ ಹಂಬಲ ಇದೆ ನಮಗೆ. ಹಂಬಲ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಬಗ್ಗೆ ಚಿಂತೆ ಇರುತ್ತೆ. ಆ ಚಿಂತನೆ ಅಂತ ಹೇಳೋದು ಚಿಂತೆ, ಅವನ ಬಗ್ಗೆ ನಮ್ಮ ಚಿಂತೆ ಸದಾ ಕಾಲವೂ ಇರಬೇಕು. ಅಂತ ಸದಾ ಕಾಲವೂ ಇರೋವಂಥ ಚಿಂತೆ ಇದೆಯಲ್ಲ, ಅದೇ ಇಲ್ಲಿ ಭಕ್ತಿ ಆಗತ್ತೆ ಅಂತ. ಅಂಥ ಭಕ್ತಿಯನ್ನು ಇಟ್ಟುಬಿಟ್ಟು ನಾನು ಒಂದು ದೀಪ ಬೆಳಗಿಸ್ತೀನಿ. ಬೆಳಗಿಸೋದು ಯಾರಿಗಪ್ಪ ಅಂತ ಹೇಳಿದ್ರೆ ನಾರಾಯಣಕ್ಕೆ ಏರ್ತೀನಿ, ನಾರಾಯಣನಿಗೆ ನಾನಂಥ ದೀಪವನ್ನು ಬೆಳಗಿಸ್ತೀನಿ ನಾನು ಅಂತ ಹೇಳಿದ. ಯಾವುದರ ಮೂಲಕ ಅಂತ ಹೇಳಿದ್ರೆ ತಮಿಳು ಪಾಶರಗಳ ಮೂಲಕ ನಾನು ದೀಪವನ್ನು ಇದು ಮಾಡ್ತೀನಿ ಅಂತ ಹೇಳಿ.
ಇಂಥ ದೀಪವನ್ನು ಹೇಳಬೇಕಾದ್ರೆ ಭಗವತ್ ರಾಮಾನುಜರು ತುಂಬ ಕೊಂಡಾಡ್ತಾರೆ. ಇದು ಜ್ಞಾನದೀಪ ಅಂತ ಹೇಳ್ತಾರೆ. ಇವರ ಪಾಶರಗಳಿಗೆ ಜ್ಞಾನದೀಪ ಅಂತ ಹೇಳ್ತಾರೆ. ಅವರು ಹೇಳೋದು ಅಷ್ಟೇ ಅಲ್ಲ, ಅವರ ಸಿದ್ಧಾಂತವನ್ನು ರಚನೆ ಮಾಡಬೇಕಾದರೂ ಕೂಡ ಇದರಿಂದ ಒಂದು ಸ್ಫೂರ್ತಿಯನ್ನು, ಒಂದು ಮಾರ್ಗದರ್ಶನವಾಗಿ ನಾನು ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಅವರು ವಿಜ್ಞಾಪನೆ ಮಾಡ್ಕೊಳ್ತಾರೆ. ಅಂದರೆ ಆಳ್ವಾರ ಅನುಭವ ಸಾಕ್ಷಾತ್ತಾಗಿ ಒಳಗಡೆ ನೋಡಿ ಅವರು ಗಾನ ಮಾಡ್ತಾ ಇದ್ದಿದ್ದು. ಅದರಿಂದ ಇದಕ್ಕೆ ತುಂಬ ಬೆಲೆ ಇದೆ, ಪ್ರಾಮಾಣ್ಯವಿದೆ ಅಂಥೇಳಿ ಇದನ್ನು ಪ್ರಮಾಣವಾಗಿ ತೆಗೆದುಕೊಂಡು ಆಚಾರ್ಯರು ಇದನ್ನು ತಮ್ಮ ಸಿದ್ಧಾಂತಕ್ಕೆ ಬಳಸ್ಕೋತಾರೆ ಅನ್ನೋದನ್ನು ಇಲ್ಲೂ ಜ್ಞಾಪಿಸ್ಕೋತೀವಿ ನಾವು. ಹಾಗೆ ಪೊಯ್ಗೆ ಆಳ್ವಾರನವರು ಅನೇಕ ಪಾಶರಗಳನ್ನು ಹೇಳ್ತಾ ಒಂದು ಪಾಶರಗಳು ತುಂಬ ಒಂದ್ ನಿಮಿಷ ಹೇಳಿ ಇಲ್ಲಿ ಒಂದು ಜ್ಞಾಪಿಸ್ತೀನಿ. ಸ್ವಾಮಿಗಳು ಇವಾಗ ಹೇಳಿದ್ರಲ್ಲ ಅನ್ಬೇ ತಗಳಿಯ ಅದು ಹೇಳ್ಕೊಂಡು ದೀಪ ಹಚ್ಚಿಮ ಅಂತ ಹೌದು ಹೌದು, ಅವರಿಗೆ ತುಂಬಾ ಇಷ್ಟವಾಗಿತ್ತು ಇದು ಅನ್ನೋದು. ಹೌದು, ಅಲ್ಲ ದಿನ ದೀಪ ಹಚ್ಚುವಾಗ ಹೇಳ್ಕೊಡಿ ಅಂತ ಹೇಳಿದ್ರು. ಹೌದು, ಸರಿ. ಒಂದು ಸೇವೆ ಅನ್ನೋದು ಹೇಗೆ ಅಂದರೆ, ಶ್ರೀ ವೈಷ್ಣವ ತತ್ವದಲ್ಲಿ ನಾರಾಯಣನ ಬಗ್ಗೆ ಹೇಳುವಾಗ ಅವನಿಗೆ ಸೇವೆ ಮಾಡಬೇಕು. ಸೇವೆ ಮಾಡೋದು ಅಂತ ಹೇಳೋದು ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲಸಗಳೆಲ್ಲ ಭಗವಂತನಿಗೆ ಸೇವೆಯ ರೂಪದಲ್ಲಿರಬೇಕು ಅನ್ನೋದು ವಿಷಯ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಆದಿಶೇಷನ ಉದಾಹರಣೆ. ಅದನ್ನೇ ಅವರು ಒಂದು ಪಾಶರದಲ್ಲಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. சென்றால் குடையாம் இருந்தால் சிங்காசனமாம் நின்றால் மரவடியாம் நீழ்கடலுள் என்றும் புனையாம் மணிவிளக்காம் பூம்பட்டாம் புல்கும் அணையாம் ತಿರುಮಾರ್ಕರವು ಎಂಬುದಾಗಿ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಆದಿಶೇಷ ಅವನು ಹೇಗೆಲ್ಲ ಸೇವೆ ಮಾಡ್ತಾನೆ ಭಗವಂತನಿಗೆ ಅನ್ನೋದನ್ನು ಒಂದೊಂದಾಗಿ ಹೇಳ್ಕೊಂಬರ್ತಾರೆ. ಅವನು ಆದಿಶೇಷ ಅಂದರೆ ನಿತ್ಯ ಸೂರ್ಯಗಳಲ್ಲೊಬ್ಬ, ಸದಾ ಕಾಲದಲ್ಲೂ ಭಗವಂತನ ಹತ್ತಿರದಲ್ಲೇ ಇದ್ದುಕೊಂಡು ಅವನಿಗೆ ಸೇವೆ ಮಾಡ್ತಾರೆ. ಯಾವ್ಯಾವ ಥರ ಸೇವೆ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನೇ ವಿವರಿಸ್ತಾರೆ ಇವರು. ಅವನು ಮಲಗಬೇಕು, ಅವನು ನಡಿಬೇಕು ಅಂತ ಹೇಳಿದ್ರೆ, ಭಗವಂತ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ತಕ್ಷಣ ಅವನು ಛತ್ರಿಯಾಗಿ, ಕೊಡೆಯಾಗಿ ಅವನ ಮೇಲೆ ಬರ್ತಾನಂತೆ. ನಾವು ಇದರಲ್ಲಿ ಕೇಳಿದಲ್ಲ, ಭಾಗವತಲ್ಲಿ ಕೃಷ್ಣ ಹುಟ್ಟಿದ ಮೇಲೆ ಮಗುವಾಗಿದ್ದಾಗ ಅಲ್ಲಿಂದ ಮಥುರೆಯಿಂದ ಅವನಿಗೆ ನಂದಗೋಕುಲಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವನು ವಸುದೇವ ಬುಟ್ಟಿಯಲ್ಲಿ ಇಟ್ಕೊಂಡು, ತಲೆ ಮೇಲೆ ಇಟ್ಕೊಂಡು ಹಾಗೆಯೇ ಅವನು ಕರ್ಕೊಂಬರ್ತಾನೆ. ಜೋರಾಗಿ ನದಿ ಕ್ರಾಸ್ ಮಾಡಬೇಕು, ಯಮುನಾ ನದಿ. ಮಳೆ ಬಂದ್ಬಿಡುತ್ತೆ, ಜೋರಾಗಿ ಮಳೆ ಬಂದಾಗ ಆದಿಶೇಷ ಅವನು ಕೊಡೆಯಾಗಿ ಮೇಲ್ಗಡೆ ಇದ್ದುಕೊಂಡು ಒಂದು ಪ್ರೊಟೆಕ್ಷನ್ ಕೊಡ್ತಾನೆ ಅಂತ ಕೇಳಿದ್ದೀವಲ್ಲ. ಹಾಗೆ ಯಾವಾಗಲೂ ಅವನು ಮುಂದೆ ಹೋಗಬೇಕು ಅಂದಾಗ ಛತ್ರಿ ಥರ ಅವನಿಗೆ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಅವನೇನಾದರೂ ಕುಳಿತುಕೊಂಡಿರಬೇಕು ಅಂತ ಹೇಳಿದ್ರೆ ಸಿಂಹಾಸನ ಆಗ್ಬಿಡ್ತಾನಂತೆ. ಅವನು ಸಿಂಹಾಸನದಲ್ಲಿ ಭಗವಂತ ಕೂತ್ಕೊಂಡಿರೋಂಥ ಕೆಲವು ಮೂರ್ತಿಗಳೆಲ್ಲ ಇದೆಯಲ್ಲ, ದೇವಾಲಯಗಳನ್ನ ನಾವು ನೋಡಿರಬಹುದು. ಆವಾಗ ಒಂಥರ ಎಲ್ಲ ಪಣಗಳೆಲ್ಲ ಸುತ್ತಕೊಂಡಿರುತ್ತೆ, ಸಿಂಹಾಸನ ಹಾಗೆ ಇರುತ್ತೆ, ಅದರ ಮೇಲೆ ಭಗವಂತ ವಿರಾಜಮಾನಾಗಿರ್ತಾನೆ. ಹಾಗೆ ಪಣಗಳೆಲ್ಲ ಮೇಲ್ಗಡೆ ಹೀಗೆ ಬಂದು ಇರುತ್ತಲ್ಲ, ಹಾಗೆ ಅವನಿಗೆ ಸಿಂಹಾಸನ ಆಗ್ಬಿಡ್ತಾನಂತೆ ಭಗವಂತನಿಗೆ ಅಂತ. ಒಂದು ವೇಳೆ ಭಗವಂತ ನಿಂತ್ಕೋಬೇಕು, ಸಿಂಹಾಸನ ಎದ್ದು ನಿಂತ್ಕೋಬೇಕು ಅಂದರೆ ತಕ್ಷಣ ಅವನೇನೆ ಮರವಡಿಯಾಮ್ ಅಂತ, ಅಂದರೆ ಪಾದಕಿಯಾಗಿ ಆಗ್ಬಿಡ್ತಾನೆ ಅಂತ. ಪಾದಕಿಯಾಗಿದ್ದುಕೊಂಡು ಅವನ ಒಂದು ಪಾದವನ್ನು ತನ್ನ ಮೇಲೆ ಇರಿಸ್ಕೊಂಡ್ಬಿಡ್ತಾನೆ ಅಂತ. ಹಾಗೆ ವಿಸ್ತಾರವಾದ ಪಾರ್ಕ್ಗಳಲ್ಲಿದೆ, ಕ್ಷೀರ ಸಮುದ್ರ ಇದೆ. ಅದರಲ್ಲಿ ಅವನು ಹೇಗೆ ಎಲ್ಲ ತೇಳ್ತಾ ಇರೋವಾಗ ಭಗವಂತ ಅವನಿಗೆ ಒಂದು ಪುಣಯಾಮ್ ಅಂತ ಹೇಳ್ತಾರೆ. ಅಂದರೆ ಒಂದು ತೆಪ್ಪವಾಗಿರ್ತಾನೆ, ಅವನು ತೆಪ್ಪ ಆಗಿಬಿಡ್ತಾನೆ. ಆ ತೆಪ್ಪದ ಮೇಲೆ ಭಗವಂತ ಮಲಗಿರೋ ಹಾಗೆ ಮಾಡ್ಕೊತಾನೆ ಅಂತ. ಹಾಗೆ ಒಂದು ಅಣಿವಿಳಕಾಮ್ ಅಂತ ಒಂದು ದೀಪದ ತರಹ ಇರ್ತಾನಂತೆ. ಕೆಲವು ಸಲ ಅವನು ದೀಪದಂತೆ ತಾನು ಮಾರ್ಪಾಡು ಮಾಡಿಕೊಂಡು ಅವನಿಗೆ ಸಹಾಯ ಮಾಡ್ತಾನೆ, ಸೇವೆ ಮಾಡ್ತಾನೆ ಅಂತ. ಅವನೇನಾದ್ರು ವಸ್ತ್ರವಾಗಿ ಇರಬೇಕು, ವಸ್ತ್ರವನ್ನು ಸುತ್ಕೋಬೇಕು ಅಂತ ಹೇಳಿದ್ರೆ ಪೂಂಪಟ್ಟಾಮ್ ಅಂತ ಬಹಳ ಮೃದುವಾದ ಒಂದು ರೇಷ್ಮೆಯ ಒಂದು ಬಟ್ಟೆಯಾಗಿ ಆಗ್ಬಿಡ್ತಾನಂತೆ ಅವನು. ಹಾಗೆ ಅವನು ಮಲಗಬೇಕು ಅಂತಿದ್ರೆ, ತಲೆದಿಂಬಬೇಕು ಅಂತ ಹೇಳಿದ್ರೆ ಇವನು ತಲೆದಿಂಬಾಗಿ ಆಗ್ಬಿಡ್ತಾರಂತೆ ಶೇಷ. ಹೀಗೆ ಅವನು ಶೇಷ ಅಂತಲೇ ಹೆಸರು. ಅವನಿಗೆ ಶೇಷರೂಪಿ. ಅವನು ನಾನಾ ವಿಧದಲ್ಲಿ ಶೇಷನಾಗಿ, ಶೇಷ ಅನ್ನೋ ಒಂದು ಭಾಗವಾಗಿ ಅವನು ಭಗವಂತನಿಗೆ ಸೇವೆ ಮಾಡ್ತಾನೆ ಅನ್ನೋದಕ್ಕೆ, ಎಂಥ ಸೇವೆಯನ್ನು ಹೇಗೆಲ್ಲ ಮಾಡ್ತಾನೆ ಅನ್ನೋದನ್ನು
ಆಳ್ವಾರ್ ಕೊಂಡಾಡಿ ಹೇಳ್ತಾರೆ. ಆದರೆ ಇದೆಲ್ಲ ಒಂದು ತರಹ ಪಾಠ. ನಾವು ಭಕ್ತರಾಗಿರೋ ನಾವು ಹೇಗೆ ಮಾಡಬೇಕು, ಹೇಗಿರಬೇಕು ಅಂತ ಹೇಳಿದ್ರೆ ತ್ರಿಕರಣಗಳಲ್ಲೂ ಭಗವಂತನನ್ನು ನಾವು ಸೇವೆ ಮಾಡಬೇಕು, ಅದರ ಮೂಲಕ ಅವನ ಸೇವೆಗೈಬೇಕು ಎಂಬುದಾಗಿ ಒಂದು ಪಾಠವನ್ನು ನಮಗೆ ಹೇಳ್ಕೊಡ್ತಾರೆ ಇದರ ಮೂಲಕ. ಅಂದರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಪ್ರಿಯವಾಗಿರಬೇಕು. ಭಗವಂತನಿಗೆ ಪ್ರಿಯವಾಗಿ ಅವನಿಗೆ ಅನುಕೂಲ ಮಾಡೋ ಹಾಗಿದ್ದರೆ, ಅನುಕೂಲವಾಗೋ ಹಾಗಿದ್ದರೆ, ನೋಡಿ ಇವನು ಶೇಷ ಮಾಡೋವಂಥ ಕೆಲಸ, ಆದಿಶೇಷ ಮಾಡೋವಂಥ ಕೆಲಸ ಪ್ರತಿಯೊಂದು ಕೂಡ ಭಗವಂತನಿಗೆ ಹಿತವಾಗಿರುತ್ತೆ, ಪ್ರಿಯವಾಗಿರುತ್ತೆ, ಅವನಿಗೆ ಅನುಕೂಲಕರವಾಗಿರುತ್ತೆ. ಅಂಥ ಕೆಲಸ ಯಾವುದೇ ಮಾಡಿದ್ರೂ ಕೂಡ ಅದು ಸೇವೆಯೇ ಆಗುತ್ತೆ, ಭಗವತ್ ಸೇವೆಯೇ ಆಗುತ್ತೆ. ಆ ತರಹ ನಾವು ಕೂಡ ಯಾವ ಕೆಲಸ ಮಾಡಿದ್ರೂ ಕೂಡ ಭಗವತ್ ಸೇವಾ ರೂಪದಲ್ಲಿ ಕೆಲಸ ಆಗಬೇಕು ಅನ್ನೋದನ್ನು ಒಂದು ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಅಂದರೆ ವಿಧವಾಗಿರ್ಬೋದು. ಒಂದ್ಸಲ ಕೊಡೆಗೂ ಚಪ್ಪಲಿಗೋ ಅಥವಾ ಪಾದರಕ್ಷೆಗೂ ಸಂಬಂಧ ಇಲ್ಲದೆ ಇರ್ಬೋದು, ತಲೆದಿಂಬಿಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಬೇರೆ ಬೇರೆ ತರಹ ಇರುತ್ತೆ. ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಆಗಿರೋದು, ಒಂದೊಂದು ಕೂಡ ಒಂದು ಇನ್ಸ್ಟ್ರೂಮೆಂಟು. ಕೊಡೆ ಒಂದು ಇನ್ಸ್ಟ್ರೂಮೆಂಟು, ಈ ಪಾದರಕ್ಷೆ ಒಂದು ಇನ್ಸ್ಟ್ರೂಮೆಂಟು, ತಲೆದಿಂಬು ಒಂದು ಇನ್ಸ್ಟ್ರೂಮೆಂಟು, ಇವೆಲ್ಲ ಇರುತ್ತೆ. ಒಂದೊಂದು ಕರ್ವಿ ಅಂತ ತಮಿಳಲ್ಲಿ ಹೇಳ್ತಾರೆ. ಅದನ್ನು ಆ ಥರ ಇನ್ಸ್ಟ್ರೂಮೆಂಟ್ ಆಗಿದ್ದರೂ ಕೂಡ ಬೇರೆ ಬೇರೆ ತರಹ ಬೇರೆ ಬೇರೆ ರೂಪ ತಗೊಂಡ್ರು ಕೂಡ ಎಲ್ಲವೂ ಕೂಡ ಭಗವಂತನಿಗೆ ಪೋಷಕವಾಗಿರುತ್ತೆ, ಅವನಿಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಮಾಡೋದರಿಂದ ಸೇವೆಯೇ ಆಗುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋತೀವಿ. ಹಾಗೆ ನಾವು ಏನು ಮಾಡಿದ್ರೂ ಕೂಡ ಕಾಯ ವಾಚ ಮನಸ ಮೂರಲ್ಲೂ ಕೂಡ ನಾವು ಮಾಡೋ ಕೆಲಸಗಳೆಲ್ಲವೂ ಕೂಡ ಭಗವಂತನ ಸೇವಾ ರೂಪದಲ್ಲಿ ಆಗಲಿ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಅಣಿವಿಳಕಾಮ್ ಅಂತ ಒಂದು ಬಂತು. ಅವನಿಗೆ ದೀಪವನ್ನು ತೋರಿಸೋದು ಅಂತ. ದೀಪ ಯಾಕೆ ತೋರಿಸ್ಬೇಕು, ಅವನೇನು ಕತ್ಲೆ ಇದೆಯಾ ಅಂತ ಕೇಳ್ಬೋದು. ಅವನ ಕತ್ಲೆ ಇದೆ, ಅವನ ಕತ್ಲೆಯಲ್ಲೇ ಇದ್ದಾನೆ ಅಂತಲ್ಲ. ವಾಸ್ತವವಾಗಿ ದೀಪದ ಒಂದು ಹಿರಿಮೆಯನ್ನು ಹೇಳಬೇಕಾದ್ರೆ, ಆ ತತ್ವವನ್ನು ಹೇಳಬೇಕಾದ್ರೆ ಹಿಂದೆ ಪೂಜ್ಯ ಸ್ವಾಮಿಗಳು ಹೇಳಿದ್ದನ್ನು ಅನೇಕ ಬಾರಿ ನಾವು ಗಮನಿಸಿದ್ದೀವಿ. ನಮ್ಮ ಒಳಗಡೆ ದೀಪ ಬೆಳಗ್ತಾ ಇದೆ, ನಮಗೆ ಅದರ ಅರಿವು ಆಗ್ತಾ ಇಲ್ಲ. ಭಗವಂತ ಒಳಗಡೆ ಜ್ಯೋತಿರ್ಮಯನಾಗಿ ಬೆಳಗ್ತಾ ಇದ್ದಾನೆ. ಅಂತ ಜ್ಯೋತಿರ್ಮಯನಾದ ಭಗವಂತ ಒಳಗಡೆ ಬೆಳಗ್ತಾ ಇರೋನು ನಮಗೂ ಕಾಣಿಸ್ಲಿ, ನಮಗೆ ದರ್ಶನ ಕೊಡಲಿ ಎಂಬುದಾಗಿ, ಜ್ಯೋತಿ ರೂಪದಲ್ಲಿ ನೀನಿದೆಯಪ್ಪ, ನಿನಗೆ ಈ ಜ್ಯೋತಿಯನ್ನು ತೋರಿಸಿ ಇದರ ಮೂಲಕ ನನ್ನ ಒಳಗಡೆ ಇರೋವಂಥ ಒಂದು ಜ್ಯೋತಿಯನ್ನು ದರ್ಶನ ಮಾಡಿಸಪ್ಪ ಎಂಬುದಾಗಿ ಒಂದು ಪ್ರಾರ್ಥನೆ ಜೊತೆಯಲ್ಲಿ ಅದನ್ನು ಮಾಡಬೇಕು. ಅದಕ್ಕಾಗಿ ಅವನಿಗೆ ಉಪಚಾರ ರೂಪದಲ್ಲಿ ಆ ದೀಪವನ್ನು ಸಮರ್ಪಣೆ ಮಾಡ್ತೀವಿ ಅವನಿಗೆ ಅನ್ನೋದನ್ನು ನಾವು ಜ್ಞಾಪಿಸ್ಕೊತೀವಿ. ಹಾಗೆ ಸೇವಾ ರೂಪ ಅಂತ ಬಂದಾಗ ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೆ ಅದಕ್ಕೆ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. நாடினும் நின்னடியே நாடுவன் நாள்தோறும் பாடிலும் நின்புகழே பாடுவன் சூடிலும் பொன்னாழி ஏந்தினான் பொன்னடியே சூಡುವೇರ್ಕು ಎನ್ನಾಹಿಲ್ ಎನ್ನೇ ಎನಕ್ಕೆ ಎಂಬುದಾಗಿ. ನಾನು ಏನು ಮಾಡಿದ್ರೂ ಕೂಡ, ನಾನು ಎಲ್ಲಿ ಹೋದರೂ ಆಶ್ರಯ ಪಡೆಯೋವಾಗಿದ್ದರೂ ಕೂಡ ನಿನ್ನಡಿಯೇ ನಾಡುವೇನಂತ, ನಿನ್ನ ಪಾದ ಒಂದೇ ನನಗೆ ಆಶ್ರಯ, ಅದನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂಥೇಳಿ ಹೇಳ್ಕೊತಾರೆ. ಹಾಗೆ ನಾಳ್ದೋರು ಪಾಡಿಲುಂ, ನಾನೇನಾದರೂ ಹಾಡಬೇಕು ಅಂತಿದ್ದರೆ, ಮಾತುಗಳ ಮೂಲಕ ಏನಾದರೂ ನಿನ್ನನ್ನು ಹೇಳಬೇಕು ಅಂತಿದ್ದರೆ ನಿನ್ನ ಕೀರ್ತಿಯನ್ನೇ ನಾನು ಹಾಡ್ತೀನಿ, ನೀನು ಇಲ್ಲ. ಹಾಗೆ ನಾನೇನಾದರೂ ಮುಡ್ಕೋಬೇಕು ತಲೆಯಲ್ಲಿ ಅಂತ ಹೇಳಿದ್ರೆ ನಿನ್ನ ಪಾದಗಳನ್ನೇ ನಾನು ಮುಡ್ಕೋತೀನಿ ಅಂತ. ಎಂಥ ಭಾವ ನೋಡಿ ಅವ್ರಿಗೆ. ಒಂದೊಂದು ಅಂಶ ತಾನು ಏನೇನು ಮಾಡಬೇಕು ಅಂತಿದ್ರು ಕೂಡ ಎಲ್ಲ ನಿನಗೆ ಸಂಬಂಧಪಟ್ಟಿದ್ದು, ನೀನೇ ಆಗಿರಬೇಕು ಎಂಬುದಾಗಿ ಹೇಳ್ತಾ, ಇನ್ನು பொன்னடியே சூடுவேற்கு ಎನ್ನಾಹಿಲ್ ಎನ್ನೇ ಎನಕ್ಕೆ, ಹೀಗೆಲ್ಲ ಇರುವಾಗ ಏನಾದರೆ ಏನಪ್ಪ ನನಗೆ ಅನ್ನೋ ಭಾವವನ್ನು ಕೊನೆಯಾಗಿ ತೋರಿಸ್ತಾರೆ. ಎನ್ನಾಹಿಲ್ ಎನ್ನೇ ಎನಕ್ಕೆ, ನನಗೇನಪ್ಪ ಆಗಬೇಕು, ಏನಾದರೆ ಏನು ಅಂತ. ಅಂದರೆ ಇಷ್ಟಾಗಿಬಿಟ್ರೆ ಸಾಕು ಅಂತ. ಅಂದರೆ ನಿನ್ನನ್ನೇ ಆಶ್ರಯಿಸ್ತೀನಿ, ಆಮೇಲೆ ನಿನ್ನ ಕೀರ್ತಿಯನ್ನೇ ನಾನು ಬಾಯಿಂದ ಹಾಡ್ತೀನಿ. ಹಾಗೆ ನಿನ್ನ ಪಾದಗಳನ್ನೇ ನಾನು ಶಿರಸ್ಸಿನಲ್ಲಿ ಇಟ್ಕೋತೀನಿ. ಹೀಗೆ ಹೇಳಿದಾಗ ನಾನು ಎಲ್ಲಿದ್ದರೆ ಏನು, ಹೇಗಾದರೆ ಏನು ಅನ್ನೋ ಹಾಗೆ. ಅಂದರೆ ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇವಾ ನರಕಾಂತಕ ಪ್ರಕಾಮಂ ಅಂತ ಕುಲಶೇಖರ ಆಳ್ವಾರು ಮುಖದ ಮಾಲೆಯಲ್ಲಿ ಹೇಳ್ತಾರಲ್ಲ, ನಾನು ಎಲ್ಲಿದ್ದರೆ ಏನು ಅಂತ. ದಿವಿಯಲ್ಲಿದ್ದರೆ ಏನು, ಭುವಿಯಲ್ಲಿದ್ದರೆ ಏನು, ಹಾಗೆ ನರಕದಲ್ಲಿದ್ದರೆ ಏನು, ಸ್ವರ್ಗದಲ್ಲಿದ್ದರೆ ಏನು, ಎಲ್ಲಾದರೆ ಏನಪ್ಪ, ನಿನ್ನ ಪಾದ ನನ್ನ ಶಿರಸ್ಸಿನಲ್ಲಿ ಯಾವಾಗಲೂ ಇರೋ ಹಾಗಿದ್ದರೆ ನನಗೇನು ಯೋಚನೆ, ನನಗೇನಾಗಬೇಕು ಅನ್ನೋದನ್ನು ಹೇಳ್ತಾರಲ್ಲ, ಆ ಒಂದು ಭಾವ ಇಲ್ಲಿ ಚೆನ್ನಾಗಿ ವ್ಯಕ್ತವಾಗ್ತಾ ಇದೆ.
ಹಾಗಿದ್ದಾಗ ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ, ಕೇಳೋರು ಕೇಳಬಹುದು, ಹಾಗಾದ್ರೆ ನೀವು ಹೊರಗಡೆ ಪ್ರಪಂಚವನ್ನು ನೋಡ್ತಾ ಇಲ್ವಾ ನೀವು, ಅವಾಗ ಎಲ್ಲ ಕಾಣ್ತಾ ಇಲ್ವಾ ನಿಮಗೆ ಅಂತ ಹೇಳಿದ್ರೆ, ಹೌದು ಕಾಣುತ್ತೆ ನನಗೆ, ಇಲ್ಲ ಅಂತಲ್ಲ. ಆದರೆ ಆವಾಗಲೂ ಕೂಡ ನಾನು ಭಗವಂತನನ್ನೇ ಜ್ಞಾಪಿಸ್ಕೋತೀನಿ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಕಾಯಾಂಪು ಅಂತ ಒಂದಿದೆ, ಒಂದು ಹೂವು, ಅದರ ಬಣ್ಣ, ಅದನ್ನು ಪುಷ್ಪವನ್ನು ಹೊರಗಡೆ ನೋಡ್ತೀನಿ ನಾನು ಗಿಡ ಮರಗಳಲ್ಲಿ ಅಂತ ಹೇಳಿದ್ರೆ, ಅದನ್ನು ನೋಡಿದಾಗ ಅದರ ಬಣ್ಣ ಇದೆಯಲ್ಲ, ಆ ಬಣ್ಣ ನೋಡ್ತಾ 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 ನನಗೆ ಭಗವಂತನ ನೋಡದಂತ ಅವನ ಬಣ್ಣ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ, ಅವನ ಸ್ಮರಣೆ ನನಗೆ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವ ವಸ್ತು ನೋಡಿದ್ರೂ ಕೂಡ ಅದು ಭಗವಂತನಲ್ಲಿರೋ ಒಂದು ವರ್ಣವಾಗಲಿ ಇದಾಗಲಿ ಏನಾದರೂ ಒಂದು ಅದಕ್ಕೆ ಸಂಬಂಧಪಟ್ಟ ಭಗವಂತನಿಗೆ ಸಂಬಂಧಪಟ್ಟ ಒಂದು ವಿಷಯ ಅಲ್ಲಿ ಸಿಕ್ಕಿಬಿಟ್ರೆ ನನಗೆ ಭಗವಂತನ ಜ್ಞಾಪಕ ಬಂದ್ಬಿಡುತ್ತೆ. ಅಲ್ಲಿ ಹೊರಗಡೆ ಕಣ್ಬಿಟ್ಟು ನೋಡ್ತಾ ಇಲ್ವಾ ಅಂತ ಹೇಳಿ ನೋಡ್ತಾ ಇದ್ದೀನಿ, ಆದರೂ ಕೂಡ ಹಾಗೆ ಆಗುತ್ತೆ, ಅವನ ಸ್ಮರಣೆ ನನಗೆ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆಗೆ ಬರಬಹುದು, ಈಗ ಎಷ್ಟೋ ಪದಾರ್ಥಗಳು ಅವಾಗ ಸಂಬಂಧಪಡದೇ ಇರೋದಿರುತ್ತಲ್ಲ, ಅವಾಗೇನು ಅಂತ ಹೇಳಿದ್ರೆ, ಆ ತರಹ ಒಂದು ವಸ್ತುವನ್ನು ನೋಡಿಬಿಟ್ರೆ ನಾನು ಅವಾಗ ಅದನ್ನು ಆಳ್ವಾರ್ ಮುಂದಿನ ಪಾಶರದಲ್ಲಿ ಹೇಳ್ತಾರೆ. ಆವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆವಾಗ ನಿನಗೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ ಹೇಳಬೇಕಾದ್ರೆ ನಿನ್ನ ಒಂದ್ಸಲ ಜ್ಞಾಪಿಸ್ಕೋಬೇಕಲ್ಲ, ನಿನ್ನ ವಸ್ತು ಅದರಲ್ಲಿ ಇಲ್ವಲ್ಲಪ್ಪ ಅಂತ ಹೇಳುವಾಗ ನೀನು ಜ್ಞಾಪಿಸ್ಕೋತೀನಿ, ಆವಾಗಲೇ ನಿನ್ನ ಜ್ಞಾಪಕನೇ ಬರುತ್ತಪ್ಪ ನನಗೆ ಅಂತ ಹೇಳ್ತಾರೆ. ಅಂದರೆ ಹೇಗಾದರೂ ಸರಿ ಅವನಿಗೆ ಸಂಬಂಧಪಟ್ಟ ವಿಷಯ ಇದ್ದರೆ, ವರ್ಣದಲ್ಲಾಗಲಿ ವಾಸನೆಯಲ್ಲೇ ಆಗಲಿ ಅಥವಾ ಯಾವುದೇ ಒಂದು ರೂಪದಲ್ಲಾಗಲಿ ಏನಾದರೂ ಆಗಲಿ, ಆಗ ಸಂಬಂಧಪಟ್ಟಿದ್ದರೆ ನಿನ್ನ ಜ್ಞಾಪಕ ಬಂದ್ಬಿಡುತ್ತೆ. ಸಂಬಂಧಪಡದೆ ಸಂಬಂಧಪಟ್ಟಿಲ್ಲ ಅಂತ ಹೇಳೋವಾಗ ಹೇಳ್ತಿರಲ್ಲ, ಅದರಲ್ಲೂ ಒಂದು ಜ್ಞಾಪಕ ಬರುತ್ತೆ ಅಂಥೇಳಿ, ಹೇಗಾದರೂ ನಿನ್ನ ಸ್ಮರಣೀಯ ಇರಬೇಕಪ್ಪ ನನಗೆ ಅಂಥೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಹೇಳುವಾಗ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಿನ್ನ ಶರೀರಪ್ಪ ಭಗವಂತ ಅಂತ ಹೇಳ್ತಾರೆ. ಇಡೀ ಪ್ರಕೃತಿಯೆಲ್ಲ ನಿನ್ನ ಶರೀರವಾಗಿದೆ, ನನ್ನ ಒಳಗಡೆ ಇರೋದು ಎಲ್ಲ ಪದಾರ್ಥಗಳು ಕೂಡ ನಿನ್ನ ಒಂದು ತಿರುಮೇನಿಯಾಗುವೆ ನನಗೆ ಕಾಣ್ತಾ ಇದೆ ಅಂಥೇಳಿ ಒಂದು ಅಂಶವೇ. ಅಂದರೆ ಇಡೀ ಪ್ರಕೃತಿಯೆಲ್ಲ ಅವನ ಶರೀರ ಅನ್ನೋ ಒಂದು ಭಾವನೆ ಇದೆ. ಇದೇನೆ ಶ್ರೀ ವೈಷ್ಣವ ತತ್ವ, ವಿಶಿಷ್ಟಾದ್ವೈತ. ಒಂದು ವಿಶಿಷ್ಟಾದ್ವೈತ ಅಂತ ಹೇಳುವಾಗ ಅದ್ವೈತ ಇದೆ ಅದರಲ್ಲಿ, ಆದರೆ ವಿಶಿಷ್ಟವಾದ ರೀತಿಯಲ್ಲಿದೆ ಅದ್ವೈತ ಅಂತ. ಅದ್ವೈತ ಅಂತ ಹೇಳಿದ್ರೆ ಒಂದೇ ಒಂದಿರೋದು ಅದ್ವೈತ ಅಂತ. ಇಲ್ಲಿ ಒಂದೇ ಒಂದು ಪರತತ್ವ ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣ, ಶ್ರೀ ಸಮೇತನಾದ ನಾರಾಯಣ. ಅದು ಬಹಳ ಮುಖ್ಯ, ಬರೀ ನಾರಾಯಣ ಅಲ್ಲ, ಶ್ರೀ ಸಮೇತನಾದ ನಾರಾಯಣನೇ ಪರತತ್ವ, ಅದು ಒಂದೇ ಒಂದು ತತ್ವ ಇದೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಅದ್ವೈತ ಇದು. ಆದರೆ ವಿಶಿಷ್ಟ ಹೇಗಪ್ಪ ಅಂತ ಹೇಳಿದ್ರೆ ಅವನು ಒಬ್ಬನೇ ಇದ್ದಾನೆ ಅಂತ, ಅದು ಒಬ್ಬನೇ ಇದ್ದಾನೆ, ಇನ್ನು ಯಾವುದೂ ಇಲ್ಲ ಅಂತಲ್ಲ, ಇದೆ, ಪ್ರಕೃತಿಯೆಲ್ಲ ಇದೆ ಅನ್ನೋದನ್ನು ಒಪ್ಕೋತಾರೆ, ಜೀವಿಗಳಿದೆ ಅನ್ನೋದನ್ನು ಒಪ್ಕೋತಾರೆ, ಇದೆಲ್ಲ ಸತ್ಯ ಅಂತ ಹೇಳ್ತಾರೆ. ಪ್ರಕೃತಿ ಮಿಥ್ಯೆ ಅಲ್ಲ, ಅದು ಸತ್ಯ ಅನ್ನೋದನ್ನು ಘೋಷಣೆ ಮಾಡ್ತಾರೆ. ಆದರೆ ಅವನಿಗೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ಹೇಳಿದ್ರೆ, ಅವನ ಶರೀರವೇ ಈ ಪ್ರಕೃತಿ ಅಂತ ಹೇಳ್ತಾರೆ, ಜೀವಿಗಳೆಲ್ಲ ಅವನ ಶರೀರವೇ ಅಂತ ಹೇಳ್ತಾರೆ. ಅವನು ಅವನ ಶರೀರ ಒಟ್ಟಿಗೆ ಎಲ್ಲ ಸೇರಿದ್ರೆ ಒಂದು ಯೂನಿಟ್ ಆಗುತ್ತಲ್ಲ, ಹಾಗೆ ಪ್ರಕೃತಿ, ಪುರುಷ, ಜೀವಿಗಳು ಮತ್ತು ಪರಮಾತ್ಮ ಪರತತ್ವ ಮೂರು ಸೇರಿ ಒಂದು ಯೂನಿಟ್ ಆಗಿದೆ ಅಂಥೇಳಿ. ಅವನು ನನ್ನ ಶರೀರ ಇದೆ, ನನ್ನ ಒಳಗಡೆ ಭಗವಂತ ಇದ್ದಾನೆ ಅಂತ ಹೇಳೋದು, ನನ್ನ ಶರೀರವೂ ಕೂಡ ಅವನ ಒಂದು ಶರೀರವೇ ಆಗಿದೆ, ಒಂದು ಪಾರ್ಟೇ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಇದೆಲ್ಲ ಅನುಭವಕ್ಕೆ ಬಂದು ಆಳ್ವಾರದೆಲ್ಲ ತಮ್ಮ ಪಾಶರದಲ್ಲಿ ಹೇಳ್ಕೊಂಡು ಕೊಂಡಾಡ್ತಾರೆ. ಹೀಗೆ 100 ಪಾಶರ, ಹೀಗೆ ಒಂದೊಂದು ಕೂಡ ತುಂಬ ಸ್ವಾರಸ್ಯವಾಗಿರುತ್ತೆ. ಅಷ್ಟನ್ನು ಹೇಳ್ತಾ ಇಲ್ಲ, ಒಂದು ಸುಮ್ಮನೆ ಒಂದು ಸ್ಯಾಂಪಲ್ಗಾಗಿ ಒಂದು 2-3 ತೊಗೊಂಡೆ ಅಷ್ಟೇ. ಹಾಗೆ ಇಟ್ಕೊಂಡು ಮುಂದೆ ಭೂದತ್ತಾಳ್ವಾರ್ ಅನ್ನೋರು ಏನು ಹೇಳ್ತಾರೆ ಅನ್ನೋದು ಸ್ವಲ್ಪ ಗಮನಿಸೋಣ. ಅವ್ರು ಹೇಳುವಾಗ ಭೂತಮ್ ಅಂತ ಹೇಳಿದ್ರೆ ಭೂತ ಅಂತ ಹೆದರಬೇಕಾಗಿಲ್ಲ, ಹಿಂದೆ ಹೇಳಿದ್ವಲ್ಲ ಆ ಅರ್ಥದಲ್ಲ. ಒಬ್ಬರು ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಭೂತಮ್ ಅಂದರೆ ಪ್ರಾಣ ಅನ್ನೋ ಅರ್ಥದಲ್ಲಿ ಬಂದಿದೆ, ಉಯಿರ್ ಅಂತ ತಮಿಳಲ್ಲಿ. ಪ್ರಾಣ ಅನ್ನೋ ಅರ್ಥದಲ್ಲಿ ಪ್ರಾಣವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡವರು ಇವರು, ಆದ್ದರಿಂದ ಭೂದತ್ತಾಳ್ವಾರ್ ಅಂತ ಅವ್ರಿಗೆ ಹೆಸರು ಬಂತು ಅನ್ನೋ ಒಂದು ವಿಷಯವನ್ನು ಹೇಳ್ತಾರೆ. ಭಗವಂತನ ಗದಾ ಅಂಶದಿಂದ ಜನಿಸಿದವರು ಇವರು ಅನ್ನೋದನ್ನು ಹಿಂದೆ ಗಮನಿಸಿದ್ವು. ಇವರು ಒಂದು ವಿಷಯ ಹೇಳ್ತಾರೆ. ಇವರು ಕೂಡ ಹಾಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅನ್ನೋದು ಗಮನಿಸಿ. ಕಂಡೇನ್ ತಿರುಮೇನಿಯಾನ್ ಕನವಿಲ್ ಆಂಗವನ್ ಕೈ ಕಂಡೇನ್ ಕನಲ್ ಶುಡರಾಳಿ ಕಂಡೇನ್
உருநோய் வினை இரண்டும் ஓட்டுவிತ್ತು பின்னும் ಮರುನೋಯ್ ಶರುವಾನ್ವಲಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಕಂಡೇನ್ ತಿರುಮೇನಿಯಾನ್ ಕನವಿಲ್ ಅಂತ. ನಾನು ಅವನ ತಿರುಮೇನಿಯನ್ನು, ಭಗವಂತನ ತಿರುಮೇನಿಯನ್ನು, ಅವನ ರೂಪವನ್ನು, ದಿವ್ಯವಾದ ರೂಪವನ್ನು ಕಂಡೇ ನೋಡಿದೆ ಅಂತ ಹೇಳ್ತಾರೆ. ಸ್ಪಷ್ಟವಾದ ಭಾಷೆಯಲ್ಲಿ ಪೂಜ್ಯ ಸ್ವಾಮಿಗಳು ತುಂಬ ಇದೆಲ್ಲ ಹೇಳೋರು. ಕಂಡೇನು ಸ್ಪಷ್ಟವಾಗಿ ಘೋಷಣೆ ಮಾಡ್ತಾರಪ್ಪ ಅಂತ. ನೋಡಿದೆ ನಾನು ಅಂತ. ತಿರುಮೇನಿ ಕಂಡೇನ್ ಯಾನ್ ಕನವಿಲ್. ಆದರೆ ಎಲ್ಲಿ ನೋಡಿದೆ ಅಂತ ಹೇಳಿದ್ರೆ ಕನಸಿನಲ್ಲಿ ನೋಡಿದೆ ಅಂತ ಹೇಳ್ತಾರೆ. ಯಾನ್ ಕನವಿಲ್ ಆಂಗ್ ಅವನ ಕೈ ಕಂಡೇನ್. ಅವನು ಪೂರ್ತಿ ರೂಪವನ್ನು ನೋಡ್ತಾರಲ್ಲ, ಅದ್ರ ಜೊತೆಗೆ ಅವನ ಕೈಯನ್ನು ನೋಡಿದೆ. ಕೈ ನೋಡಿ ಅವನ ಕೈಯಲ್ಲಿ ಚಕ್ರ, ಸುದರ್ಶನ ಚಕ್ರ ಇಟ್ಕೊಂಡಿದೆಯಲ್ಲ, ಆ ಸುದರ್ಶನ ಚಕ್ರವನ್ನು ನೋಡಿದೆ ನಾನು. ಒಂದೊಂದು ನೋಡಿದೆ ಅಂತ ಹೇಳ್ತಾರೆ. ಆಂಗ ಅವನ ಕೈ ಕಂಡೇನ್ ಸುಡರಾಳಿ ಕಂಡೇನ್. ಇದರಿಂದ ಏನಪ್ಪ ಪ್ರಯೋಜನ ಆಯಿತು ಅಂತ ಹೇಳಿದ್ರೆ, ಉರುನೋಯ್ ವಿನೈ ಎರಡೂ ಓಟ್ಟುವಿತ್ತು. ಇದನ್ನು ದರ್ಶನ ಆದ ಕೂಡಲೇ ನನ್ನಿರೋ 2 ತರಹ ನೋಯ್ ಅಂದರೆ ವ್ಯಾಧಿಗಳು ಎರಡು ಓಡೋಯ್ತು ಅಂತ, ಓಡಿಸ್ಬಿಡ್ತು ಅಂತ. ಯಾವುದು ಈ 2 ತರಹ ವ್ಯಾಧಿ ಅಂತ ಹೇಳಿದ್ರೆ, ಒಂದು ಪಾಪ, ಒಂದು ಪುಣ್ಯ ಅಂತ ಹೇಳ್ತಾರೆ. ಪಾಪ ಪುಣ್ಯ ಎರಡನ್ನೂ ಕೂಡ ಇಬ್ಬರನ್ನೂ ಓಡಿಸ್ಬಿಡ್ತು ಅಂತ ಹೇಳ್ತಾರೆ. ಓಟ್ಟುವಿತ್ತು ಪಿನ್ನುಂ ಮರುನೋಯ್ ಶರುವಾನ್ವಲಿ. ಅಷ್ಟೇ ಅಲ್ಲ, ಮುಂದೆ 7 ಜನ್ಮಗಳು ನನಗೆ ಬರಬೇಕಾಗಿತ್ತಲ್ಲ, ಆ 7 ಜನ್ಮಗಳು ಕೂಡ ಓಡೋಯ್ತು, ಎಲ್ಲ ಮಾಯವಾಗೋಯ್ತು, ಎಲ್ಲವನ್ನು ನಾಶ ಮಾಡಿಬಿಡ್ತು ಅಂಥೇಳಿ ಹೇಳ್ತಾರೆ. ಅಂದರೆ ಇಲ್ಲಿ 2 ಅಂಶ. ಒಂದು, ಪಾಪ ಹೋಯಿತು ಅಂತ ಹೇಳ್ತಾರಲ್ಲ, ಪಾಪ ಹೋಗೋದು ಸರಿ, ಅದ್ರ ಪುಣ್ಯನೂ ಯಾಕೆ ಹೋಗಬೇಕು, ಅದನ್ನು ಯಾಕೆ ಹೇಳ್ತಾರೆ, ಅದನ್ನು ನೋಯ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ವಾಸ್ತವವಾಗಿ ಅದು ಯಾವ್ಯಾವ್ದು ಕಟ್ ಹಾಕತ್ತೋ ಅದೆಲ್ಲ ಒಂದು ನೋಯ್ ಅಂದರೆ ಒಂದು ವ್ಯಾಧಿ ಅಂತಲೇ. ಈ ಪಾಪ ಹೇಗೆ ನಮ್ಮನ್ನು ಸಂಸಾರಕ್ಕೆ ಕಟ್ ಹಾಕತ್ತೋ, ಮತ್ತೆ ದುಃಖಗಳನ್ನು ಉಂಟು ಮಾಡಿಕೊಡ್ತಾ ಇರುತ್ತೋ, ಅದನ್ನು ಅನುಭವಿಸೋಕ್ಕೋಸ್ಕರ ನಾವು ಮಾಡಿದ ಪಾಪವನ್ನು ಅನುಭವಿಸ್ಲೇಬೇಕು, ಕರ್ಮ ತೀರಿಸ್ಕೊಳ್ಳೇಬೇಕು. ಹಾಗೆಯೇ ಪುಣ್ಯ ಮಾಡಿದ್ದನ್ನು ತೀರಿಸ್ಕೊಳ್ಳೇಬೇಕು, ಅದು ಸುಖ ಬರುತ್ತೆ, ಆ ಸುಖವನ್ನು ಅನುಭವಿಸ್ಲೇಬೇಕು, ಭಗವಂತ ಬಿಡೋಕ್ಕಾಗಲ್ಲ ಅಂತ. ಹಾಗೆ ಸುಖ ದುಃಖಗಳನ್ನು ಅನುಭವಿಸ್ತಾನೇ ಇದ್ದರೆ ಮತ್ತೆ ಪುನರಪಿ ಜನಂ ಪುನರಪಿ ಮರಣಂ ಆಗ್ತಾನೇ ಇರುತ್ತೆ. ಅದನ್ನು ಹೋಗ್ಲಾಡಿಸ್ಕೋಬೇಕಾದ್ರೆ 2ರಿಂದಲೂ ತಪ್ಪಿಸ್ಕೊಂಡು ಹೊರಗೆ ಬರಬೇಕು. ಅದರಿಂದ 2 ನೋಯ್ ಅಂತ ಕರೆದು 2 ಓಡಿಸ್ಬಿಡ್ತು ನಿನ್ನ ದರ್ಶನ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇದು ಹೇಳಿದ ಮೇಲೆ ಮುಂದಕ್ಕೆ ಯೋಚನೆ ಇಲ್ಲ. ಮುಂದೆ ಬರೋ ಅಂಥ ಒಂದು ಜನ್ಮಗಳನ್ನು 7 ಜನ್ಮಗಳು ಅಂತಿದ್ದು ಯಾವುದನ್ನು ಹೇಳ್ತಾರೋ, 7 ಜನ್ಮಗಳು ಅಂತ ಎಲ್ಲವನ್ನು ನಾಶ ಮಾಡಿಬಿಡುತ್ತೆ ಅನ್ನೋದು ಅವ್ರಿಗೆ ದೃಢವಾಗಿಬಿಡುತ್ತೋ. ಹಿಂಗೇನು ನಾಶ ಆಗೋಯ್ತು, ನನಗೆ ಯಾವುದು ಅಂಟಲ್ಲ ಇದು ಅಂತ ಹೇಳ್ತಾರೆ ಒಂದು ಭಾಗ. 2ನೇದು ಆರಂಭದಲ್ಲಿ ಹೇಳಿದಾಗ ಕಂಡೇನ್ ತಿರುಮೇನಿಯಾನ್ ಕನವಿಲ್ ಅಂತ ಹೇಳ್ತಾರೆ. ಕನಸಿನಲ್ಲಿ ನೋಡಿದೆ ಅಂತ ಹೇಳ್ತಾರಲ್ಲ ಅಂತ ನಿಜವಾಗಿ ನೋಡಲಿಲ್ವ ಅವರು ಅಂತ ಕೇಳಬಹುದು. ಆದರೆ ವಾಸ್ತವವಾಗಿ ಕನಸಿನಲ್ಲಿ ನೋಡೋದು ಉಂಟು, ಇಲ್ಲ ಅಂತಲ್ಲ. ಕನಸು ಕಾಣೋದು, ಅದರಲ್ಲಿ ಭಗವಂತನ ದರ್ಶನವಾಗುತ್ತೆ, ಭಗವಂತ ದರ್ಶನ ಕೊಡ್ತಾನೆ ಕನಸಿನಲ್ಲಿ ಅನ್ನೋದು ಹೇಗೋ ಹಾಗೇ ವಾಸ್ತವವಾಗಿ ಒಂದೊಂದು ಕೆಲವು ಸ್ಥಿತಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ಮಲಗಿರ್ತಾರೆ, ಅದು ನಿದ್ದೆ ಬಂದಿರಲ್ಲ, ಹಾಗೇ ಏನೋ ಒಂದು ಕಣ್ಣು ಎಳ್ಕೊಂಡು ಹೋಗಿರ್ಬೋದು. ಅದು ನೋಡಿದ್ರೆ ಭಗವಂತನ ದರ್ಶನ ಆಗ್ತಾ ಇರುತ್ತೆ. ಪೂರ್ತಿ ಭಗವಂತ ಹೇಗೆ ತೋರಿಸ್ಕೋಬೇಕು ತನ್ನ ಎಲ್ಲ ತೋರಿಸ್ಕೋತಾನಂತೆ. ಇವ್ರಿಗೆ ಆಮೇಲೆ ಎಚ್ಚರವಾದಾಗ ಹೋಗಿ ಕನಸಾಯಿದು ಅಂತ ಅನಿಸತ್ತಂತೆ. ಕನಸು ಅಂತಲೇ ಅನಿಸತ್ತೆ, ಅಥವಾ ಕನಸಲ್ಲ, ನಿಜವಾಗಿ ನಾನು ನೋಡ್ತಾ ಇದ್ದಲ್ಲ, ನಿದ್ದೆ ಮಾಡಲಿಲ್ವಲ್ಲ ಅಂತೂ ಅನಿಸುತ್ತೆ. ಅದರಿಂದ ಏನು ಅಂತಲೇ ಗೊತ್ತಾಗಲ್ಲ ಇದು ಅಂತ. ನನಸ ಏನೂ ಗೊತ್ತಾಗದೇ ಇರೋವಂಥ ಸ್ಥಿತಿ ಅನ್ನೋದನ್ನು ಹೇಳ್ತಾರೆ. ಅದನ್ನು ಹೇಳುವಾಗ ಅನುಭವಕ್ಕೆ ಸಂಬಂಧಪಟ್ಟಿದೆ. ಇದನ್ನು ಪರಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ 2 ವಿಧ. ಹಿಂದೆ ಹೇಳಿದಾಗೆ ಒಂದು ಸಾಧಕ ಭಕ್ತಿ, ಇನ್ನೊಂದು ಸಾಧ್ಯ ಭಕ್ತಿ ಅಂತ. ಸಾಧಕ ಭಕ್ತಿ ಅಂತೇಳಿ ಸಾಧನ ಭಕ್ತಿ ಅಂದರೆ ಸಾಧನೆ ಮಾಡ್ತಾ ಇದ್ದಾನೆ ಭಕ್ತಿಯನ್ನು ಭಗವಂತನಲ್ಲಿ ಒಂದಾಗಿ ಸೇರೋದಕ್ಕೆ ಅಂಥೇಳಿ, ಅದು ಸಾಧನ ಭಕ್ತಿ ಆಗುತ್ತೆ, ಅಥವಾ ಸಾಧಕ ಮಾಡೋವಂಥ ಭಕ್ತಿ ಅದು ಅಂತ. ಇನ್ನು ಸಾಧನಾವಸ್ಥೆಯಲ್ಲಿ ಇರುವಂಥ ಒಂದು ಸ್ಥಿತಿ ಅದು ಭಕ್ತಿ ಅನ್ನೋದು. ಇನ್ನೊಂದು ಸಾಧ್ಯ ಭಕ್ತಿ, ಅದನ್ನು ಭಕ್ತಿ ಒಂದಾಗಿ ಸೇರಿಬಿಟ್ಟಿದ್ದಾನೆ ಭಗವಂತನಲ್ಲಿ. ಒಂದಾಗಿ ಸೇರಿಬಿಟ್ಟಿದೆ ಅಂತ ಹೇಳಿದ್ರೆ ಭಗವಂತ ಐಕ್ಯವಾಗಿ ಅವನ ದರ್ಶನವನ್ನು ಮಾಡ್ತಾ ಇದ್ದಾನೆ. ದರ್ಶನ ಮಾಡ್ತಾ ಸ್ಥಿತಿ ಇದೆಯಲ್ಲ, ಅದು ಸಾಧ್ಯ ಸ್ಥಿತಿ. ಅದನ್ನು ಪರಭಕ್ತಿ ಅಂತ ಹೇಳ್ತಾರೆ. ಅಂತಹ ಪರಭಕ್ತಿ ಸ್ಥಿತಿಗೆ ಹೋಗ್ಬಿಟ್ಟಾಗ ಹೊರಗಡೆ ಎಲ್ಲ ಹಾಗೇ ಕಾಣುತ್ತೆ ಅಂತ ಹೇಳಿದ್ರೆ ಅವ್ರು ನಿದ್ರೆಯಲ್ಲಿ ಕಾಣಬೇಕು ಅಂತೇನಿಲ್ಲ.
ಅವರು ಎಚ್ಚರವಾಗಿದ್ದಾಗಲೂ ಕಾಣಿಸ್ತಾ ಇರಬಹುದು ಅಂಥ ಒಂದು ಸ್ಥಿತಿಯನ್ನು ಇದು ಇಲ್ಲಿ ಹೇಳ್ತಾ ಇದೆ ಅನ್ನೋ ವಿವರಣೆಯನ್ನು ಕೊಡ್ತಾರೆ. ಮುಂದೆ ಅದನ್ನು ಹೇಳುವಾಗ ನೆಕ್ಸ್ಟ್ ಒಂದು ಡೌಟ್ ಬಂದ್ಬಿಡುತ್ತಲ್ಲ, ಈಗ ಈ ರಾತ್ರಿ ಕನಸ್ನಲ್ಲಿ ನೋಡಿದೆ ಅಂತ ಹೇಳೋ ಹಾಗೆ ಬಾರ್ಕಂಡೆ. ಅಷ್ಟೇ ಅಲ್ಲ, ಮತ್ತೆ ಆಳ್ವಾರು ಇನ್ನೊಂದು ಸಲ ಹೇಳ್ತಾರೆ, பார்க்கண்டேன் நாரணனை கண்டேன் கனவில் மிகக் கண்டேன் மீண்டவனை மெய்யே மிகக் கண்டேன் ஊன் திகழும் நேமி ஒளி திகழும் ಸೇವಡಿಯಾನ್ ವಾನ್ ತಿಗಳುಂ ಸೋದಿ ವಡಿವು ಎಂಬುದಾಗಿ. ಈ ಪಹಲ್ ಕಂಡೆ ಅಂತ ಹೇಳ್ಕೊತಾರೆ. ಪಹಲ್ ಕಂಡೆ ಅಂದರೆ ಹಾಗಲಲ್ಲಿ ನೋಡಿದೆ ನಾನು ಅಂತ. ನೀವು ರಾತ್ರಿ ನೋಡಿರ್ಬೋದು, ಕನಸು ಅಂತ ಹೇಳ್ತಿರಲ್ಲ, ಬರೀ ಕನಸು ಅಷ್ಟೇ ಅಲ್ಲ, ಹಗಲಲ್ಲೂ ನೋಡ್ತಾ ಇದ್ದೀನಿ ನಾನು ಅವನು ನೋಡಿದೆ ಅವರನ್ನ ಅಂತ ಹೇಳ್ತಾರೆ. ಯಾರನ್ನ? ನಾರಾಯಣನೇ ಕಂಡೆ, ನಾರಾಯಣನ ನೋಡಿದೆ ನಾನು ಅಂತ ಹೇಳ್ತಾರೆ. ಕನವಿಲ್ ಮಿಹಕ್ ಕಂಡೆ, ಚೆನ್ನಾಗಿ ನೋಡಿದೆ ಕನಸಿನಲ್ಲಿ, ಅಂದರೆ ರಾತ್ರಿ ಹೊತ್ತು ನೋಡಿದ್ದು. ಅಂದರೆ ಹಗಲಾಗಲಿ ರಾತ್ರಿ ಆಗಲಿ ಏನೋ ವ್ಯತ್ಯಾಸ ಇಲ್ಲ, ಆಳ್ವಾರ್ ನೋಡ್ತಾ ಇದ್ದಾರೆ ಭಗವಂತನನ್ನು ಅಂತ. ನೋಡಿದೆ ಅಂತ ಅನೌನ್ಸ್ ಮಾಡ್ಕೋತಾ ಇದ್ದಾರೆ, ಘೋಷಣೆ ಮಾಡ್ಕೋತಾ ಇದ್ದಾರೆ. ಮೀಂಡವನೇ ಮೆಯ್ಯೇ ಮಿಹಕ್ಕಂಡೇನು, ಮತ್ತೆ ಅವನನ್ನು ಮೆಯ್ಯೇ ಮಿಹಕ್ಕಂಡೆ ಅಂದರೆ ನಿಜವಾಗಲೂ ನೋಡಿದೆ, ಸತ್ಯವಾಗಿ ನೋಡಿದೆ. ಪುನೈಂದೊರೆಯೇನ್ ಪೊಯ್ ಪುಹುಲೇನ್ ಸತ್ಯಂ ಸೊಲ್ಲುಗಿನ್ರೇನ್ ಅಂತ ಪೂಜ್ಯ ಸ್ವಾಮಿಗಳು ಹೇಳ್ತಾ ಇದ್ರಲ್ಲ, ಹಾಗೆ ಅದನ್ನು ನಿಜವಾಗಲೂ ನಾನು ಸತ್ಯವಾಗಿ ಅವನನ್ನು ನೋಡಿದೆ ಅಂಥೇಳಿ ಮೆಯ್ಯೇ ಮಿಹಕ್ಕಂಡೇನ್ ಅಂತ ಹೇಳ್ತಾರೆ. ಅಂತ ಹೇಳು ನೇಮಿ ಒಳಿತಿಗಳು ಸೇವಡಿಯಾನ್ ಅಂದರೆ ಅವನನ್ನು ನೋಡುವಾಗ ಹೇಗೆ ನೋಡಿದೆ ಅಂತ ಹೇಳಿದ್ರೆ, ಆ ಚುಡರಾಳಿ ಅಂದರೆ ಒಂದು ಶಂಖ ಚಕ್ರ ಧಾರಿಯಾಗಿರೋವಂಥ ಭಗವಂತನ ನೋಡಿದೆ ಅಂಥೇಳಿ ಹೇಳ್ತಾರೆ. ಮಾಂತಿಗಳು ಜ್ಯೋತಿ ಬಡಿವು ಅವನನ್ನು ಎಂಥ ಒಂದು ಮೂರ್ತಿ ಅಂತ ಹೇಳಿದ್ರೆ, ಅದ್ಭುತವಾದ ಒಂದು ಪರಂಜ್ಯೋತಿ ಅಂತ ಯಾವುದನ್ನು ಹೇಳ್ತಾರೋ ಹಾಗೆ ಜ್ಯೋತಿರ್ಮಯವಾದ ಮೂರ್ತಿಯನ್ನು ನಾನು ನೋಡಿದೆ ಎಂದು ಸ್ಪಷ್ಟವಾಗಿ ಆಳ್ವಾರು ಹೇಳ್ತಾರೆ. ಬರೀ ಅವನ ರೂಪ ಕಾಣಿಸ್ತು ಅಂತಷ್ಟೇ ಅಲ್ಲ, ಎಲ್ಲ ಜ್ಯೋತಿರ್ಮಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶೋಧಿ ವಡಿವು ಅನ್ನೋದನ್ನು ಹೇಳ್ತಾರೆ. ಇದನ್ನು ಪೂಜ್ಯ ಸ್ವಾಮಿಗಳು ವಿಷಯ ಒತ್ತಿ ಹೇಳ್ತಾ ಇದ್ದರು. ಒತ್ತಿ ಸ್ವಾಮಿಗಳು ಹೇಳ್ತಾ ಇದ್ದರು, ಜ್ಯೋತಿರ್ಮಯವಾದ ರೂಪಪ್ಪ ಒಂದು ಅನ್ನೋದನ್ನು ಆಳ್ವಾರ್ಗೆ ಹೇಳ್ತಾರೆ ನೋಡಿ ಅಂತ ಹೇಳೋರು. ಅದನ್ನು ಗಮನಿಸ್ತೀವಿ ನಾವು. ಇದನ್ನು ಇಟ್ಟಿಟ್ಕೊಂಡು ಮುಂದೆ ನಾವು ಸಮಯನ ಓಡ್ತಾ ಇದೆ. ಮೂರನೇ ಆಳ್ವಾರು ಪೇಯಾಳ್ವಾರ ವಿಷಯಕ್ಕೆ ಬರೋಣ. ಇವರಂತೂ ಡೈರೆಕ್ಟಾಗಿ ಮತ್ತೆ ಅದನ್ನೇ ಹೇಳ್ತಾರೆ. ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್ திகழும் மறுக்கண் அணிநிறமும் கண்டேன் செருக்கிளரும் பொன்னாழி கண்டேன் புரிசங்கம் கை கண்டேன் ಎನ್ನಾಳಿ ವಣ್ಣನ್ಪಾಲ್ என்று ಸ್ಪಷ್ಟವಾಗಿ ಹೇಳ್ತಾರೆ. ತಿರುಕ್ಕಂಡೇನ್ ಅಂತ ಭಗವಂತನನ್ನು ನೋಡಿದೆ. ಅವನು ಹೇಗೆ ನೋಡಿದೆ ಅಂತ ಹೇಳಿದ್ರೆ, ತಿರು ಅಂತ ಹೇಳಿದ್ರೆ ಲಕ್ಷ್ಮಿ, ಶ್ರೀಲಕ್ಷ್ಮಿ. ಆ ಲಕ್ಷ್ಮಿ ಅವನ ತಿರುಮೇನಿಯನ್ನು ನೋಡಿದೆ ನಾನು, ಭಗವಂತನ ತಿರುಮೇನಿಯನ್ನು ನೋಡಿದೆ. ಅವನ ವಕ್ಷಸ್ಥಳದಲ್ಲಿ ಈ ಶ್ರೀಲಕ್ಷ್ಮಿ ವಿರಾಜಮಾನಾಗಿರೋದನ್ನೂ ನೋಡಿದೆ ನಾನು ಅಂಥೇಳಿ ಆರಂಭದಲ್ಲೇ ತಿರುಕ್ಕಂಡೆ. ಶ್ರೀಲಕ್ಷ್ಮೀ ಸಮೇತನಾದ ನಾರಾಯಣನ್ ನೋಡಿದೆ ನಾನು ಅನ್ನೋದನ್ನು ಹೇಳ್ತಾರೆ. ಪೊನ್ಮೇನಿ ಕಂಡೇನಂತ. ಆಹಾ, ಎಂಥ ಒಂದು ದಿವ್ಯವಾದ ರೂಪ ಅವನು ಅಂದರೆ ಪೊನ್ಮೇನಿ ಅಂತ ಹೇಳಿದ್ರೆ ಅವನ ದಿವ್ಯ ಶ್ರೀ ರೂಪ ಇದೆಯಲ್ಲ, ವಿಗ್ರಹ ಇದೆಯಲ್ಲ, ವಿಗ್ರಹ ಹೆಂಗೆ ಅಂದರೆ ಹೊನ್ನಿನಂತೆ ಹೊಳಿತಾ ಇದೆ ಅಂತ. ಹೊಳಿತಾ ಇರುವಂಥ ಒಂದು ದಿವ್ಯವಾದ ಒಂದು ತಿರುಮೇನಿಯನ್ನು ನಾನು ಸಾಕ್ಷಾತ್ತಾಗಿ ನೋಡಿದೆ. ತಿಗಳುಂ ಅಣಿನಿರಮುಂ ಕಂಡೇನ್. ಸೂರ್ಯನಂತೆ ಪ್ರಕಾಶಮಯವಾಗಿರುವಂಥ ಒಂದು ವಕ್ಷಸ್ಥಳ, ಅದನ್ನು ನಾನು ನೋಡಿದೆ. ಅದರಲ್ಲಿ ಶರಕ್ಕೆಳರುಂ ಪೊನ್ನಾಳಿ ಕಂಡೇನ್. ಅದರಲ್ಲಿ ಸುಂದರವಾದ ಆಕರ್ಷಕವಾದ ಆಭರಣಗಳಿಂದ ಕೂಡಿದ್ದು, ಅವುಗಳೆಲ್ಲ ಒಂದು ಧರಿಸ್ಕೊಂಡಿರೋದೆಲ್ಲ ನೋಡಿದೆ ಅಂತ ಹೇಳ್ತಾರೆ. ಒಂದೊಂದಾಗಿ ವರ್ಣಿಸ್ತಾ ಇದ್ದಾರೆ. ಅವನ ಕೈಯಲ್ಲಿ ಶಂಖ ಇದೆ, ಚಕ್ರ ಇದೆ, ಅದನ್ನು ನೋಡಿದೆ ನಾನು. ಎಲ್ಲ ಹೊಳಿತಾ ಇದೆಯಂತೆ. ಶಂಖ ಬೆಳ್ಳಗಿರಬೇಕಲ್ಲ, ಅದು ಹೇಗೆ ಹೊಳೆಯುತ್ತೆ ಅಂಥೇಳಿ ಬೆಳ್ಳಗೂ ಇದೆ, ಹೊಳಿತಾನೂ ಇದೆ ಅಂತ, ಪ್ರಕಾಶಮಯವಾಗಿದೆ ಅಂತ ಒಂದು ಶಂಖವನ್ನು ನೋಡಿದೆ ನಾನು ಅಂಥೇಳಿ
ಎಲ್ಲವನ್ನು ಅವರು ವರ್ಣನೆಯನ್ನು ಹೇಳ್ತಾರೆ. ಹೀಗೆ ಅದನ್ನು ಯಾವಾಗ ನೋಡಿದೆ, ಇಂದ್ರೇ ಅಣ್ಣನ ಪಾಲ್ ಇಂದ್ರಿ ಇವತ್ತೇ ನೋಡಿದೆ ನಾವು ಅಂತ ಮುಂದಿನ ಪಾಶರದಲ್ಲಿ ಇನ್ನೂ ಒತ್ತಿ ಹೇಳ್ತಾರೆ, ಇಂದ್ರೇ ಕಡಲ್ ಕಂಡೇನ್ ಏಳ್ಬಿರಪ್ಪಂ ಯಾನರುತ್ತೇನ್, ಇವತ್ತೇ ನಾನು ದರ್ಶನ ಮಾಡಿಬಿಟ್ಟೆ ಅವನ್ನ ಅಂಥೇಳಿ ದರ್ಶನ ಮಾಡಿದ ದಿವಸನೇ ಅದನ್ನು ಹೇಳ್ತಾರೆ. ಹಾಗೆ ಮಾಡಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ನಾನು 7 ಜನ್ಮ ಮುಂದೆ ಬರೋದಿತ್ತಲ್ಲ, ಬರಬೇಕಾಗಿತ್ತಲ್ಲ, ಅವರೇ ಅಚೀವ್ ಮಾಡ್ಕೋತಾರೆ, ಅದಷ್ಟು ನಾಶವಾಗೋಯ್ತು ಅಂತ ಹೇಳ್ತಾರೆ. ಒಂದು ಈ ವರೈಮಾರ್ಬಿಲ್ ಪೂಂತುಳಾಯ್, ಅವನ ವಕ್ಷಸ್ಥಳದಲ್ಲಿ ಒಂದು ವನಮಾಲೆ ಇದೆ, ಅದನ್ನು ಹಾಗೇ ನಾನು ನೋಡ್ತಾ ಇದ್ದೀನಿ. ಅಂದು ತಿರುಕಂಡುಕೊಂಡ ತಿರುಮಾಲೆ ನೈ ಮರುಕಂಡುಕೊಂಡೆನ್ ಮನಂ, ಅಂದರೆ ನಿನ್ನ ಆಧರಿಸಿ ಬರ್ತಾ ಇದೆ ನನ್ನ ಮನಸ್ಸು, ನಿನ್ನನ್ನೇ ಆಶ್ರಯಿಸಿ ಬರ್ತಾ ಇದೆ ಅನ್ನೋದನ್ನು ಜ್ಞಾಪಿಸ್ಕೊಳ್ತಾ ಆ ಭಗವಂತನ ಮತ್ತೆ ಅವನನ್ನು ನೋಡಿದ್ದನ್ನು, ಅವನ ದರ್ಶನ ಮಾಡಿದ್ದನ್ನು ವಿಶೇಷವಾಗಿ ಕೊಂಡಾಡಿ ಹೇಳ್ತಾ ಇದ್ದಾರೆ. ಇದಾದಮೇಲೆ ಮುಂದಿಂದು ಒಂದು ಇದು ಕೂಡ ವಿಶೇಷವಾದದ್ದು. ಪೂಜ್ಯ ಸ್ವಾಮಿಗಳು ಕೆಲವು ಸಲ ಇದನ್ನು ಜ್ಞಾಪಿಸೋರು. ಆಳ್ವಾರ್ಗಳ ಅನುಭವ ಅಂತ ಹೇಳಿದ್ರೆ ಒಳ ದೃಷ್ಟಿಯಲ್ಲಿ ಕಾಣಿಸ್ಬಿಡುತ್ತೆ ಅವರಿಗೆ, ಅವನು ಹೇಗಿದ್ದಾನೋ ಅದನ್ನು ನೋಡಿಬಿಡ್ತಾರೆ. ಇಲ್ಲಿ ಒಂದು ವರ್ಣನೆ ಇದೆ. ತಿರುಪತಿ ಕ್ಷೇತ್ರಕ್ಕೆ ಹೋಗಿದ್ದಾರೆ ಆಳ್ವಾರರು. ತಿರುವೆಂಗಡಮುಡಿಯಾನ್ ಅಂದರೆ ಶ್ರೀನಿವಾಸನ ದೇವರನ್ನು ದರ್ಶನ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ದರ್ಶನ, ಒಳಗಡೆ ಅವ್ರ ದರ್ಶನ ಆಗ್ತಾ ಇದೆ. ಆವಾಗ ಹೇಳ್ತಾರೆ, ತಾಯ್ಷಡೆಯುಂ ನೀಳ್ಮುಡಿಯುಂ ಒಣ್ಮಳುಂ சக்கரமும் சூழரவும் பொன்னானும் தோன்றுமால் சூழும் திரண்டருவி பாயும் திருமலை மேல் எந்தைக்கு ಎರಡರೂ ಮನ್ರಾಯ್ ಇಸೈಂದು. ಅವನಿಗೆ ತಾಯ್ಷಡೆಯ ಜಡ ಇದೆ, ಜಠಾ ಮುಕ್ತನಾಗಿದ್ದಾನೆ, ಅದು ಕೆಳಭಾಗಕ್ಕೆ ಹಾಗೆ ಹರಿದು ಬಂದಿದೆ. ನೀಳ್ಮುಡಿಯಂ, ಅವನ ಕೂದಲಿದೆ, ತಲೆ ಕೂದಲಿದೆಯಲ್ಲ ಅದು ನೀಳವಾಗಿದೆಯಂತೆ. ಶ್ರೀನಿವಾಸನಿಗೆ ಇದೆಲ್ಲ ಇದೆಯಾ ತಿರುಮಾಲಿಗೆ ಅಂತ ಹೇಳಿದ್ರೆ ಅದಿಲ್ಲ. ಇದೆಲ್ಲ ಇರೋದು ಯಾರಿಗೆ ಅಂದರೆ ಶಿವನಿಗಿದೆ. ಶಿವನನ್ನು ವರ್ಣಿಸ್ತಾ ಇದ್ದಾರೆ ಒಂದು ದೃಷ್ಟಿಯಿಂದ ಇಲ್ಲಿ. ತಾಯ್ಷಡೆಯುಂ ನೀಳ್ಮುಡಿಯುಂ ಒಣ್ಮಳುಂ ಚಕ್ರಮಂ, ಆದರೆ ಚಕ್ರ, ಕೈಯಲ್ಲಿ ಚಕ್ರ, ಸುದರ್ಶನ ಚಕ್ರ ಇದೆ. ಸುದರ್ಶನ ಚಕ್ರ ಇದು ವಿಷ್ಣುವಿಗೆ, ವಿಷ್ಣು ರೂಪವೂ ಕಾಣ್ತಾ ಇದೆ. ಆ ಶಿವನ ರೂಪವು, ಶಿವನಿಗೆ ಸಂಬಂಧಪಟ್ಟ ಅಡೆಯಾಳುಗಳೆಲ್ಲ ಕಾಣ್ತಾ ಇದೆ. ಶೂಳ್ ಅರವುಂ ಪೊನ್ನಾಣುಂ, ಅವನಿಗೆ ಕೈಯಲ್ಲಿ ಆಭರಣ, ಎಂಥ ಆಭರಣ, ನಾಗಾಭರಣ ಇದೆ. ನಾಗಾಭರಣ ಕತ್ತಲನ್ನು ಸುತ್ತಕೊಂಡಿದೆಯಲ್ಲ ಅದು ಕಾಣ್ತಾ ಇದೆ. ಒಂಥರ ಕೈಗೆ ಅಂತಲೂ ಹೇಳ್ತಾರೆ, ಅದು ಇದೆ. ಒಟ್ಟಿನಲ್ಲಿ ನಾಗಾಭರಣ ಇದೆ ಅವನಲ್ಲಿ. ನಾಗಾಭರಣ ವಿಶೇಷವಾಗಿರೋದು ಯಾರಿಗೆ ಅಂತ ಹೇಳಿದ್ರೆ ಶಿವನಿಗೆ, ಅದನ್ನು ಹೇಳ್ತಾ ಇದೆ ತೋಂದ್ರುಮಾಲ್. ಹಾಗೆ ಅವನ ಸೊಂಟದಲ್ಲಿ ನೋಡಿದ್ರೆ ಒಂದು ಇದಿದೆ, ಏನೋ ಉಡ್ದಾರ ಇದೆ ಅವನಲ್ಲಿ. ಉಡ್ದಾರ ಇದು ಶಿವನಿಗೆ ಒಂಥರ ಸೊಂಟದಲ್ಲಿ ಸುತ್ತಕೊಂಡಿರುತ್ತೆ, ಸರ್ಪ ಸುತ್ತಕೊಂಡಿರುತ್ತಲ್ಲ ಅದು, ಆ ತರಹ ಅದು ಕಾಣ್ತಾ ಇದೆ ಅಂಥೇಳಿ. ಹೀಗೆ ಎರಡೂ ಕಾಣ್ತಾ ಇದೆ, ಎರಡೂ ಸೇರಿ ಗ್ರೀನಲ್ಲಿ ಕಾಣ್ತಾ ಇದೆಯಪ್ಪ ಅಂಥೇಳಿ. ಎರಡರೂ ಮೊನ್ರಾಯ್ ಇಸೆಯಿಂದೆ, ಎರಡು ರೂಪಗಳು ಕೂಡ ಒಟ್ಟಿಗೆ ಸೇರಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಶಿವನ ರೂಪ ಮತ್ತು ವಿಷ್ಣುವರ ರೂಪ ಎರಡೂ ಕೂಡ ಇಲ್ಲಿ ಸೇರಿಕೊಂಡಿದೆ. ಅಂದರೆ ಹರಿಹರಾತ್ಮಕವಾಗಿ ಕಾಣ್ತಾ ಇದೆಯಾ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ವಾಸ್ತವವಾಗಿ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಇದನ್ನು ಹೇಳ್ಬೋದೋ ಗೊತ್ತಿಲ್ಲ. ಶ್ರೀನಿವಾಸನಿಗೆ ವಾಸ್ತವ ಕೆಲವು ಗುರುತುಗಳೆಲ್ಲ ಹಿಂಗೆ ನೋಡಿದ್ರೆ ಅಲ್ಲಿ ಜಡ ಇರೋ ಹಾಗೆ ಕೆಲವು ಗುರುತುಗಳು ಇದೆಯಂತೆ, ಅದನ್ನು ಹೇಳ್ತಾರೆ. ಯಾಕೆಂದರೆ ಯಾರು ಹಿಂದ್ಗಡೆ ಹೋಗಿ ನೋಡೋಕ್ಕಾಗಲ್ಲ, ಹಿಂದೆ ಇದರ ಕಥೆ ಎಲ್ಲ ಇದೆ, ಅಷ್ಟು ವಿಸ್ತಾರಕ್ಕೆ ನಾನು ಹೋಗಲ್ಲ ಈಗ. ಅದನ್ನು ಹೇಳ್ತಾರೆ, ಇವನು ಶಿವನ ರೂಪವೇನಾ ಇದು ಅಥವಾ ವಿಷ್ಣು ರೂಪವೇನಾ ಇದು ಅನ್ನೋದರ ಬಗ್ಗೆ ತುಂಬ ಚರ್ಚೆಗಳು ದೀರ್ಘವಾಗೆಲ್ಲ ನಡೀತು. ಕೊನೆಗೆ ಇದು ವಿಷ್ಣು ರೂಪವೇ ಅಂತ ತೀರ್ಮಾನ ಆಯಿತು. ಆದರೆ ಶಿವನ ಅಂಶಗಳು ಕೂಡ ಇದರಲ್ಲಿ ಸೇರಿದೆ ಅನ್ನೋದನ್ನು ಹೇಳ್ತಾರೆ. ಆಳ್ವಾರ ಅನುಭವ ಹೇಳ್ತಾ ಇದೆ ಇಲ್ಲಿ, ಅದನ್ನು ಹೇಳಬೇಕು. ಇದೆಲ್ಲ ಕೇಳಿ ತುಂಬ ಭಗವಂತ ಸಂತೋಷ ಪಡ್ತಾನಂತೆ. ಎರಡು ತರಹವೂ ಇದೆ ಇದರಲ್ಲಿ ಅಂತ. ಅಂದರೆ ಇದನ್ನು ಹೇಳುವಾಗ ವ್ಯಾಖ್ಯಾನ ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನು ಯಾತಕ್ಕೋಸ್ಕರ ಹೀಗೆ ತೋರಿಸ್ಕೊಂಡ ಅಂತ ಹೇಳಿದ್ರೆ, ಶಿವನಿಗೆ ಒಂದು ಪ್ರತೀತಿ ಇದೆ.
ಏನಪ್ಪ ಅಂತ ಹೇಳಿದ್ರೆ ಆಶುತೋಷ. ಬೇಗ ಅವನು ತೃಪ್ತಿ ಪಡ್ಕೊಂಡ್ಬಿಡ್ತಾನೆ. ಭಕ್ತರು ಏನಾದರೂ ಅವನು ಕೊಂಡಾಡ್ಬಿಟ್ರೆ ಬಹಳ ಬೇಗ ತೃಪ್ತನಾಗ್ಬಿಟ್ಟು ವರ ಕೊಟ್ಬಿಡ್ತಾರೆ ಅಂತ. ಬೇಗ ವರ ಕೊಡೋವನವನು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಶಿವನನ್ನು ಆಶ್ರಯಿಸ್ತಾರೆ. ಬೇಗ ವರ ಬೇಕು ಅಂದರೆ ಶಿವನನ್ನು ಆಶ್ರಯಿಸ್ತಾರೆ. ವಿಷ್ಣುವನ್ನು ಆಶ್ರಯಿಸಿದ್ರೆ ಅಷ್ಟು ಬೇಗ ಅವನು ಕೊಡೋವನಲ್ಲ. ತುಂಬ ಯೋಚನೆ ಮಾಡ್ತಾ ಎಲ್ಲ ಮಾಡಿ ಕೊನೆಗೆ ಇದು ಮಾಡ್ತಾರೆ. ಅದಕ್ಕೋಸ್ಕರ ಬೇಗ ವರ ಕೊಡೋವಂಥ ಶಿವನ ಹತ್ರ, ಶಿವನ ಬಳಿ ಯಾರು ಬರ್ತಾರೋ, ಹಾಗೆ ತಾನು ಶಿವರೂಪದಲ್ಲಿ ಇದ್ದಾಗ ತನ್ನನ್ನು ಆಶ್ರಯಿಸಿ ಬರ್ತಾರೆ ಜನ. ಬಂದಾಗ ನನ್ನ ರೂಪವನ್ನು ನಾನು ತೋರಿಸ್ತೀನಿ ಅಂಥೇಳಿ ಅವರ ಆಕರ್ಷಣೆ ಮಾಡೋಕ್ಕೋಸ್ಕರ ಶಿವನ ರೂಪವನ್ನು ಧರಿಸ್ಕೊಂಡಿದ್ದಾನೆ ಭಗವಂತ ಅಂಥೇಳಿ ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಹೇಗಾದರೂ ಇರಲಿ, ಭಗವಂತನ ಆಶಯ ಭಗವಂತನಿಗೆ ಗೊತ್ತು ಅಂತ ಇಟ್ಕೊಳ್ಳೋಣ. ಹಾಗೆ ಅವನನ್ನು ಹೀಗೆ ಕೊಂಡಾಡ್ತಾರೆ. ವಾಸ್ತವವಾಗಿ ಹರಿಹರಾತ್ಮಕವಾಗಿರೋನವನು, ಹರಿಯೂ ಆಗಿದ್ದಾನೆ, ಹರನೂ ಆಗಿದ್ದಾನೆ, ಎರಡೂ ಒಂದಾಗಿದೆ, ಒಂದೇ ರೂಪದಲ್ಲಿದೆ. ಈ ಅರ್ಧನಾರೀಶ್ವರ ಅಂತ ಹೇಳ್ತಾರಲ್ಲ, ಅರ್ಧನಾರೀಶ್ವರ ಅಂದರೆ ಒಂದು ಭಾಗ ಪುರುಷ ಭಾಗ ಇರುತ್ತೆ, ಮತ್ತೊಂದು ಭಾಗ ಸ್ತ್ರೀ ಭಾಗ ಇರುತ್ತೆ. ಎರಡೂ ಒಟ್ಟಿಗೆ ಸೇರಿ ಎರಡು ತತ್ವಗಳೂ ಕೂಡ ಇದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳೋ ಹಾಗೇನೆ ಶಿವನ ಭಾಗವೋ ವಿಷ್ಣುವಿನ ಭಾಗವೋ ಎರಡೂ ಕೂಡ, ಎರಡು ತತ್ವಗಳು ಕೂಡ ಒಟ್ಟಿಗೆ ಸೇರಿ ಎಲ್ಲರ ಶರೀರದಲ್ಲೂ ಕೆಲಸ ಮಾಡ್ತಾ ಇದೆ ಅನ್ನೋ ಭಾವವನ್ನು ವ್ಯಕ್ತಪಡಿಸ್ತಾ ಇದೆ ಇದು ಅನ್ನೋ ತತ್ವವನ್ನು ಹಿರಿಯರು ಹೇಳ್ತಾನೆ ನಾವು ಇಲ್ಲಿ ಜ್ಞಾಪಿಸ್ಕೋತೀವಿ. ಆಯಿತು, ಇಟ್ಟು ಹೇಳಿ ಸ್ಥೂಲವಾಗಿ ಕೆಲವು ಅಂಶಗಳನ್ನು ಇಲ್ಲಿ ಜ್ಞಾಪಿಸ್ಕೊಂಡಿದ್ದೀನಿ. 100 ಪಾಶಗಳಿದೆ, ಒಂದೊಂದು ಕೂಡ ತುಂಬ ಸುಂದರವಾಗಿದೆ. ನಾವಿಲ್ಲಿ ಆರಿಸ್ಕೊಂಡಿದ್ದು ಅವರು ಡೈರೆಕ್ಟಾಗಿ ಆಗಿದ್ದಂಥ ಒಂದು ಅನುಭವಗಳನ್ನು ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ ಅನ್ನೋದರ ಕಡೆ ವಿಶೇಷ ಗಮನ ಕೊಟ್ಟು, ಅದರ ಹಿಂದೆ ಈ ಶ್ರೀ ವೈಷ್ಣವ ತತ್ವವಾದ ವಿಷಯಗಳೆಲ್ಲ ಹೇಗೆ ಹೊರಪಡಿಸ್ತಾ ಇದೆ, ತಾನಾಗಿ ಹೊರಗೆ ಬರ್ತಾ ಇದೆ ಅನ್ನೋ ವಿಷಯವನ್ನು ಜ್ಞಾಪಿಸ್ಕೊಳ್ಳೋ ಹಾಗೆ ಆ ಒಂದು ಕೆಲವು ಸೂಕ್ತಗಳನ್ನು ಅಥವಾ ಕೆಲವು ಪಾಶಗಳನ್ನು ಜ್ಞಾಪಿಸ್ಕೊಂಡೆ. ಇಟ್ಟು ಹೇಳಿದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವು ಅಂಶ ಇದೆ. ಇನ್ನೊಂದು 2-3 ನಿಮಿಷ ತಗೊಳ್ಳೋ ಹಾಗಿದ್ದರೆ ತೊಗೊಂಡ್ಬಿಡ್ತೀನಿ. ಹೀಗೆ ಒಂದು ತುಂಬ ಸುಂದರವಾದ ಒಂದು ಸನ್ನಿವೇಶ ಉಂಟಾಯ್ತಂತೆ, ಘಟನೆ ಉಂಟಾಯಿತು. ಏನಪ್ಪ ಅದು ಅಂತ ಹೇಳಿದ್ರೆ, ಈ ಥರ ಆಳ್ವಾರುಗಳು ಒಬ್ಬೊಬ್ಬರು ಅವರವ್ರ ಪಾಡಿಗೆ ಅವರು ಸ್ತೋತ್ರ ಹೇಳ್ಕೊಂಡು ಇದು ಮಾಡ್ತಾಯಿದ್ರು, ಓಡಾಡ್ತಾ ಇದ್ದರಂತೆ. ಒಬ್ಬರ ಪರಿಚಯ ಒಬ್ರಿಗೆ ಆಗಲಿಲ್ಲ. ಹಾಗೆ ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಭಗವಂತ ಒಂದು ಸಂಕಲ್ಪ ಮಾಡಿದಂತೆ, ಈ ಒಬ್ಬೊಬ್ಬರು ಪ್ರತ್ಯೇಕವಾಗಿ ತನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಇವತ್ತು 3 ಜನ ಒಟ್ಟಿಗೆ ಸೇರಿಸಿದ್ರೆ ಹೇಗಿರುತ್ತೆ ನೋಡೋಣ ಅಂಥೇಳಿ ಅವರಿಗೆ ಒಂದು ಸಂತೋಷ. 3 ಜನರು, ಯಾಕೆಂದರೆ ಸಮಕಾಲೀನರು, ಅದರಿಂದ ಕರೆಸೋಣ ಅಂಥೇಳಿ ಉಪಾಯ ಮಾಡೋದಂತೆ. ಒಂದು ದಿವಸ ಇವರು ಅವರವರು ಓಡಾಡ್ತಾ ಇದ್ದರು, ಹೋಗ್ತಾ ಇದ್ದರು. ತಿರುಕೋವಲೂರಿನ ಒಂದು ಊರ ಹತ್ತಿರ ಬರ್ತಾಯಿದ್ರು. ಬಂದಾಗ ಇದ್ದಕ್ಕಿದ್ದಾಗ ಸಂಜೆ ಹೊತ್ತು, ರಾತ್ರಿ ಆಗ್ತಾ ಇದೆ, ಸೂರ್ಯಾಸ್ತ ಆಯಿತು. ಆದಾಗ ಒಂಥರ ಇದು ಮೋಡ ಎಲ್ಲ ಒಂದು ಕಡೆ ಸೇರಿಕೊಂಡಿದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ನೋಡಿದ್ರೆ ದಿಢೀರಂತ ಮಳೆ ಸುರಿಸೋಕ್ಕೆ ಶುರು ಆಯಿತು. ಅಯ್ಯೋ ಮಳೆ ಸುಸ್ತಾ ಇದೆಯಲ್ಲ ಅಂಥೇಳಿ ಪೊಯ್ಗೆ ಅವ್ರನ್ನ ಬರ್ತಾ ಇದ್ದರು. ಮಳೆ ನೆನೀತಾ ಇದೆ, ಎಲ್ಲಾದರೂ ಒಂದು ಕಡೆ ತಂಗೋಣ ಅಂಥೇಳಿ ಬಂದರು. ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಎಂಟ್ರೆನ್ಸಲ್ಲಿ ಒಂದು ರೇಳಿ ಥರ ಇರುತ್ತಲ್ಲ, ರೇಳಿ ಅಂತ ಹೇಳಿದ್ರೆ ಇಡರಾಳಿ ಅಂತ ಹೇಳ್ತಾರೆ ತಮಿಳಲ್ಲಿ. ಒಂದು ಕಾರಿಡಾರ್ ಅಂತ, ಒಂದು ಪ್ಯಾಸೇಜು, ಒಂದು ಕಾರಿಡಾರ್ ತರಹ ಅಲ್ಲಿ ಜಾಗ ಆಯಿತು ಅಂಥೇಳಿ ಅಲ್ಲಿ ಬಂದು ಇದು ಮಾಡ್ತಾರೆ. ಅದು ಎಷ್ಟು ಜಾಗ ಅಂತ ಹೇಳಿದ್ರೆ ಇವರೊಬ್ಬರು ಮಲ್ಕೊಳ್ಳೋ ಅಷ್ಟು ಜಾಗ ಇತ್ತಂತೆ ಅಷ್ಟೇ. ಅಲ್ಲಿ ಕಾರಿಡಾರ್ ಅಂದರೆ ಅಷ್ಟೇ ತಾನೆ, ಸಣ್ಣದಾಗಿತ್ತು. ಅಲ್ಲಿ ಸದ್ಯ ಇಲ್ಲಿ ವಿಶ್ರಾಂತಿ ತೊಗೊಳ್ಳೋಣ ಅಂಥೇಳಿ ಬಂದು ಮಲಗ್ತಾರಂತೆ. ಮಲಗಿ ಸ್ವಲ್ಪ ಹೊತ್ತಾಯಿತು, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಹಾಗೇ ಮಲಗಿರ್ತಾರೆ. ಇನ್ನೊಬ್ಬರು ಭೂದತ್ತಾಳ್ವಾರ್ ಅಂತ ಅವರು ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ದವರು, ಗೊತ್ತಿಲ್ಲದೆ ಓಡಾಡ್ತಾ ಇದ್ದವರು, ಬಂದು ಮಳೆ ಬಂದುಬಿಟ್ಟು ಸ್ವಲ್ಪ ಜೋರಾಯಿತು ಮಳೆ. ಅದಕ್ಕೋಸ್ಕರ ಅವರು ಬಂದರಂತೆ, ಇದೇ ಜಾಗಕ್ಕೆ ಅವರು ಬಂದುಬಿಟ್ಟು ಬಂದು ಕೇಳ್ತಾರಂತೆ, ಹೀಗೆ ನನಗೂ ಸ್ವಲ್ಪ ಜಾಗ ಉಂಟಾ, ಇಲ್ಲಿ ಅವಕಾಶ ಇದೆಯಾ ಅಂತ ಕೇಳಿದ್ರಂತೆ. ಖಂಡಿತ ಬನ್ನಿ, ನೀವು ಒಬ್ಬರು ಮಲಗೋಷ್ಟು ಜಾಗ ಇದೆ, ಇಬ್ಬರಾದರೆ ಇಬ್ಬರು ಕೂತ್ಕೊಳ್ಳೋಷ್ಟು ಜಾಗ ಆಗತ್ತೆ, ಬನ್ನಿ ಇಬ್ಬರು ಕೂತ್ಕೊಳ್ಳೋಣ ಅಂಥೇಳಿ ಅವ್ರನ್ನ ಕರೆದ್ರಂತೆ. ಕರೆದ ಮೇಲೆ ಅವರು ಇಬ್ಬರು ಬಂದು ಕೂತ್ಕೊಂಡಾಗ ಇಬ್ಬರು ಒಬ್ರಿಗೂ ಪರಿಚಯ ಮಾಡ್ಕೋತಾ ಇದ್ದಾರೆ. ಮುಖ ಕಾಣ್ತಾ ಇಲ್ಲ ಸರಿಯಾಗಿ, ಯಾಕಂದರೆ ಕತ್ಲೆ ಆಗಿಬಿಟ್ಟಿದೆ. ಅವಾಗೇನು ಬೇರೆ ಲೈಟ್ ಗಿಟ್ ಏನಿಲ್ವಲ್ಲ, ಅದರಿಂದ ಕಾಣ್ತಾ ಇಲ್ಲ. ಸುಮ್ಮನೆ ಹಾಗೆ ಮಾತಿನಲ್ಲೇ ಪರಿಚಯ ಮಾಡ್ಕೋತಾ ಇದ್ದಾಗ ಇದ್ದಕ್ಕಿದ್ದಾಗ ಮಳೆ ಜೋರಾಗೋಯ್ತು. ಜೋರಾದಾಗ ಪೇಯಾಳ್ವಾರನವರು 3ನೇವರು ಅವರು ಅಲ್ಲೇ ಸುತ್ತಮುತ್ತ ಇದ್ದಾರೆ. ಅವರು ಬರ್ತಾರೆ, ಎಲ್ಲಾದರೂ ಒಂದು ಜಾಗ ವಿಶ್ರಾಂತಿಗೆ ಜಾಗ ಹುಡ್ಕೋಣ ಅಂತ ಬಂದಾಗ ಇದೇ ಜಾಗಕ್ಕೆ ಅವರು ಬರ್ತಾರೆ. ನೋಡಿ ಭಗವಂತ ಹೇಗೆ ಸೇರಿಸ್ತಾನೆ ಅಂತ.
ಬಂದಾಗ ಇದು ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ನಮ್ಗೆ ಅವಕಾಶ ಇದೆಯಾ ಒಳಗಡೆ ತಂಗೋದಕ್ಕೆ ಅಂತ ಕೇಳಿದ್ರಂತೆ. ಆವಾಗ ಇವರು ಬನ್ನಿ ಬನ್ನಿ ಅಂತ ಕೇಳ್ಬಿಟ್ಟು, ಒಬ್ಬರು ಮಲಗೋ ಜಾಗದಲ್ಲಿ ಇಬ್ಬರು ಕೂತ್ಕೊಂಡಿದ್ದೀವಿ, ಇಬ್ಬರು ಕೂತ್ಕೊಳ್ಳೋ ಜಾಗದಲ್ಲಿ 3 ಜನ ನಿಂತ್ಕೋಬಹುದು, ಅಷ್ಟು ಜಾಗ ಆಗುತ್ತೆ, ಬನ್ನಿ ನೀವು ಅಂತೇಳಿ ಅವ್ರನ್ನ ಕರೆದ್ರಂತೆ. ಅವರು ಒಳಗೆ ಬಂದ್ರಂತೆ. 3 ಜನ ನಿಂತ್ಕೊಂಡ್ರು. ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ವಿಷದವಾಗಿ ನಿಂತ್ಕೊಳ್ಳೋ ಹಾಗಾಯಿತು. ನಿಂತ್ಕೊಂಡು ಅವರು ಪರಸ್ಪರ ಪರಿಚಯ ಮಾಡ್ಕೋತಾ ಇದ್ದಾರೆ. ಅಲ್ಲಿವರೆಗೂ ನೋಡಿರಲಿಲ್ಲ, ಒಬ್ರನ್ನೊಬ್ರು ನೋಡಿರಲಿಲ್ಲ, ಕೇಳಿರಲಿಲ್ಲ. ಸೊ ಪರಿಚಯ ಮಾಡ್ಕೋತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ಮನಸ್ಸಿನವರು ಅನ್ನೋದು ಆವಾಗ ಗೊತ್ತಾಗ್ತಾ ಇದ್ದಾಗ ನೋಡ್ತಾರೆ. ಆದರೆ ಹೀಗೆ ಇದ್ದಾಗ ಇದ್ದಕ್ಕಿದ್ದಾಗ ಏನಾಯಿತು, 3 ಜನ ಸ್ವಲ್ಪ ಧಾರಾಳವಾಗಿ ನಿಂತ್ಕೊಳ್ಳೋ ಹಾಗಿದ್ದಿದ್ದು ಒಬ್ಬರ ಮೇಲೆ ಒಬ್ಬರು ಬೀಳೋ ಹಾಗಾಯಿತು. ಯಾರೋ ನೂಗ್ತಾ ಇರೋ ಹಾಗಾಗ್ತಾ ಇದೆ. ಇನ್ನೊಬ್ರು ಯಾರೋ ಬಂದುಬಿಟ್ಟಿದ್ದಾರೆ, ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬಂದು ನೂಗ್ತಾ ಇದ್ದಾರೆ, ಜಾಗ ಸಾಕಾಗ್ತಿಲ್ಲ, ಇಕ್ಕಟ್ಟಾಗ್ತಾ ಇದೆ ಫೀಲಿಂಗ್ 3 ಜನಕ್ಕೂ ಬರ್ತಾ ಇದೆ. ಅಂದರೆ ಯಾರೋ ಒಬ್ಬರು 4ನೇವ್ರು ಬಂದುಬಿಟ್ಟಿದ್ದಾರೆ ಅಲ್ಲಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಆದರೆ ಕತ್ಲೆ ಕಾಣ್ತಾ ಇಲ್ಲ, ಯಾರದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ. ಅವರು ಸುಮ್ಮನೆ ಸೈಲೆಂಟಾಗಿ ಬಂದು ನಿಂತುಬಿಟ್ಟಿದ್ದಾರೆ. ಆದರೆ ನೂಗ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ಒರೆಸ್ತಾ ಇದ್ದಾರೆ. ಹೀಗಾಯಿತು. ಕೊನೆಗೇನಾಯಿತು, ಮಳೆ ಜೋರಾದಾಗ ಒಂದು ಇದು ಮಿಂಚು ಸಿಡಿತಂತೆ. ಹೊಡೆದಾಗ ಒಂದು ಪ್ರಕಾಶ ಬಂತಲ್ಲ, ಆ ಪ್ರಕಾಶದಲ್ಲಿ ನೋಡಿದ್ರೆ ಯಾರಪ್ಪ ಬಂದು 4ನೇವರು ಬಂದು ನಿಂತಾರೆ ಅಂದರೆ ಭಗವಂತರೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರಂತೆ ಅಂತ. ಭಗವಂತನ ಚೆನ್ನಾಗಿ ನೋಡ್ತಾರೆ. ನೋಡಿಬಿಟ್ಟು ಆವಾಗ ಇವರು ಪಾಶರ ಬಂದ್ಬಿಡ್ತು. ಮೊದಲೇ ಹೇಳೋದಲ್ಲ, ಅನ್ಬೆ ತಗಳಿಯಾಗ ಅಂತೊಬ್ಬರು, ಆಮೇಲೆ ವಯ್ಯಗಮೆ ವಯ್ಯಂ ತಗಳಿಯಾಗ ಅಂತ ಇನ್ನೊಬ್ಬರು, ಹೀಗೆ ಅವರವ್ರ ಪಾಶರ ಇಬ್ಬರು ಹೇಳ್ಕೊತಾ ಇದ್ದಾರೆ. ಇವರಿಬ್ಬರು ಹೇಳಿ ಅಂತ ಹೇಳಿ 3ನೇವರು ಚೆನ್ನಾಗಿ ಭಗವಂತನ ರೂಪವನ್ನು ಚೆನ್ನಾಗಿ ನೋಡಿ ಅನುಭವಿಸ್ತಾ ಇದ್ದಾರಂತೆ. ನೋಡಿ ಅನುಭವಿಸಿ ಕೊನೆಗೆ ಅವ್ರ ಪಾಶರ ಹೇಳ್ತಾರೆ. ಏನಾಯಿತು, ತಿರುಗ್ಕಂಡೇನ್ ಪೊನ್ಮೇನಿ ಕಂಡೇನ್ ಅಂತ ಹೇಳಿದ್ರಲ್ಲ, ಹಾಗೆ ಪೂರ್ತಿ ನೋಡಿದೆ ನಾನು ಅಂಥೇಳಿ ಹೇಳೋದನ್ನು ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಇಬ್ಬರು ದೀಪವನ್ನು ಬೆಳಗಿಸ್ತಾರೆ. ಅವರವರದ್ದೇ ಆದ ರೀತಿಯಲ್ಲಿ ದೀಪ ಬೆಳಗಿಸ್ತಾರೆ ಭಗವಂತನ ನೋಡಿಬಿಟ್ಟು. ಯಾಕೆಂದರೆ ಅವನು ಜ್ಯೋತಿರ್ಮಯನಾದ ಭಗವಂತ. ಅವನು ಆ ಜ್ಯೋತಿನಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ ಅವರು. ಒಂದು ಪಾಶರದ ಮೂಲಕ ಬೆಳಗಿಸ್ತಾ ಇದ್ದಾರೆ. ಇವರು ನಾನು ನೋಡಿದೆ ಅಂಥೇಳಿ ಸಂತೋಷವಾಗಿ ಹೇಳ್ತಾ ಇದ್ದಾರೆ. ಹೇಗೆ ನೋಡಿದ್ದಾರೆ ಅವರು ಅಂತ ಹೇಳಿದ್ರೆ, ಪೊನ್ಮೇನಿ ಕಂಡೇನಪ್ಪ, ಒಂದು ಸುವರ್ಣಮಯವಾದ ಒಂದು ಮೂರ್ತಿಯನ್ನು ನಾನು ನೋಡಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶಂಖ ಚಕ್ರ ಧಾರಿಯಾಗಿರುವಂಥ ಭಗವಂತನ ನೋಡಿದೆ ನಾನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ತುಂಬ ಸಂತೋಷಪಟ್ಟು ಹೇಳ್ತಾ ಇದ್ದಾರೆ. ಭಗವಂತ ಅವರಿಗೆಲ್ಲ ಚೆನ್ನಾಗಿ ದರ್ಶನ ಕೊಟ್ಟನಂತೆ. ಅವರು ಚೆನ್ನಾಗಿ ಸಂತೋಷವಾಗಿ ಸುಖವಾಗಿ ಇದು ಮಾಡ್ತಾಯಿದ್ರು. ಆಮೇಲೆ ಅವರು ಹೊರಟು ಅಲ್ಲಿಂದ ಮುಂದಕ್ಕೆ ಅವರಿಗೆ ತುಂಬ ಬಾಂಧವ್ಯ ಬೆಳೆದ್ಬಿಡ್ತು 3 ಜನಕ್ಕೂ. ಬೆಳೆದು ಆಮೇಲೆ ಒಟ್ಟೊಟ್ಟಿಗೆ ಓಡಾಡೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಕಾಲ ಓಡಾಡಿ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಹೋಗಿ ಬರ್ತಾ ಇದ್ರಂತೆ. ಹಾಗೆ ಬರ್ತಾ ಇರೋ ಸಂದರ್ಭದಲ್ಲಿ ಒಂದು ಸಲ ಒಂದು ಗುಹೆ ನೋಡಿದ್ರಂತೆ. ಗುಹೆ ಹತ್ರ ಬಂದರು. ಗುಹೆ ಒಳಗಡೆ ಒಬ್ಬರು ತಪಸ್ ಮಾಡ್ತಾ ಕೂತಿದ್ದಾರೆ ಅಂತ ಒಬ್ಬರು ಮಹಾತ್ಮರನ್ನು ನೋಡಿದ್ರಂತೆ. ನೋಡಿದ ತಕ್ಷಣ ಇವರು ಅವ್ರು ಯಾರು ಅನ್ನೋ ಪರಿಚಯ ಇವ್ರಿಗಿಲ್ಲ. ಆದರೂ ಕೂಡ ಅದು ಯಾರು ಅಂತ ಒಂಥರ ಇವರ ಮನಸ್ಸಿಗೆ ಬರ್ತಾ ಇದೆ. ಮಹಾತ್ಮರು ಅನ್ನೋ ಒಂದು ಇದು ಬರ್ತಾ ಇದೆ. ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಪರಿಚಯ ಮಾಡ್ಕೊಂಡ್ರಂತೆ. ಅವರು ಇವರ ಬಗ್ಗೆ 3 ಜನರ ಬಗ್ಗೆ ಏನೋ ಹೇಳಿಬಿಟ್ಟು ತಾವಾಗಿ ಅವ್ರದ್ದು ಹೇಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ. ಇವರು ಒಬ್ಬೊಬ್ಬರ ಹುಟ್ಟು ಹೇಗಾಯಿತು, ಜನ್ಮ ಹೇಗಾಯಿತು ಅನ್ನೋದನ್ನು ಹೇಳಿಕೊಂಡು ಇವರು 3 ಜನಕ್ಕೆ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂಥ ಮಹಾತ್ಮರು ಯಾರು ಅಂತ ಹೇಳಿದ್ರೆ ತಿರುಮಳಿಶಯ್ಯ ಆಳ್ವಾರ್ ಅಂತ. ಮುಂದೆ 4ನೇ ಆಳ್ವಾರ್ ಬಗ್ಗೆ ನಾವು ಹೇಳಬೇಕಲ್ಲ, ಅವರು ಈಗ ಬಂದಿದ್ದಾರೆ. ಅವರು ಕೂಡ ಸಮಕಾಲೀನರು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಇದು. ಹೀಗೆ ಈ 4 ಜನ ಆಳ್ವಾರುಗಳು ಒಟ್ಟಿಗೆ ಸೇರಿದಂಥ ಒಂದು ಜಾಗ ಅದು ಅಂತ ಒಂದು. ಈ 3 ಜನ ಆಳ್ವಾರುಗಳು ಒಟ್ಟಿಗೆ ಸೇರಿದ್ದು ಆ ಕಾರಿಡಾರ್ ಅಂತ ಯಾವ್ದು ಹೇಳಿದ್ವೋ ತಿರುಕೋವಲೂರು ಅಂತ, ತಿರುಕೋವಲೂರು ಇಡೆಯಾಳಿ ಅಂತ ಆ ಒಂದು ಆರಂಭದ ಒಂದು ಕಾರಿಡಾರ್ ಇದೆಯಲ್ಲ, ಅಲ್ಲಿ ಭಗವಂತ ನಿಂತಿದ್ದಲ್ಲ, ಅದರಿಂದ ತುಂಬ ವಿಶೇಷವಾದ ಸ್ಥಳ ಅದು ಅಂಥೇಳಿ ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಅದು ಇದೆ, ಈಗಲೂ ಇದೆ ಅಂಥೇಳಿ ಹೇಳ್ತಾರೆ. ಭಗವಂತ ದರ್ಶನ ಕೊಟ್ಟಿದ್ದ ಜಾಗ, 3 ಜನ ಆಳ್ವಾರುಗಳು ಒಟ್ಟಿಗೆ ಸೇರಿದ ಜಾಗ, ಆಳ್ವಾರುಗಳು ಭಗವಂತನ ದರ್ಶನ ಮಾಡ್ತಾ ಇದ್ದಂಥ ಒಂದು ಜಾಗ ಅಂಥೇಳಿ ಅದು ಪುಣ್ಯಸ್ಥಳ ಅಂಥೇಳಿ ಎಲ್ಲರೂ ಹೇಳ್ತಾರೆ. ಅಂಥ ಒಂದು ಪುಣ್ಯಸ್ಥಳದ ಒಂದು ಸ್ಮರಣೆಯಲ್ಲಿ ಮತ್ತು ಇಂಥ ಮಹಾತ್ಮರುಗಳು 3 ಜನವೂ ಕೂಡ 4ನೇಯವರಾದ ತಿರುಮಳಿಶಯ್ಯ ಆಳ್ವಾರನ್ನ ಸಂದರ್ಶನ ಮಾಡಿದ್ದು
ಅದನ್ನು ಮತ್ತೆ ಸ್ಮರಣೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ತಿರುಮಲೇಶಯ್ಯ ಆಳ್ವಾರ ಬಗ್ಗೆ ಒಂದು ವಿಷಯವನ್ನು ಮುಂದಿನ ಪಾಠದಲ್ಲಿ ತೆಗೆದುಕೊಳ್ಳೋಣ ಎಂಬುದಾಗಿ ಹೇಳ್ತಾ ಈ ಒಂದು ವಾಕ್ಪುಷ್ಪವನ್ನು ಯಾರ ಒಂದು ಪೊನ್ಮೇನಿಯನ್ನು ಆಳ್ವಾರಗಳು ಕಂಡ್ರೋ ಅಂತ ಪೊನ್ಮೇನಿಯ ವಿಷಯನಾದ ಪರಂಚುಡರಿಗೆ ಅವನ ಪೊನ್ನಡಿಗಳಿಗೆ ಸಮರ್ಪಣೆ ಮಾಡುತ್ತೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.